ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕಣ್ಣೀರಿನ ಹಿಂದೆ ತಾತ್ಪರ್ಯವೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದ ಅಂಶ ಇದು. ಈ ಮಾನವ ಸಮಾಜದಲ್ಲಿ ಪ್ರತಿ ಕುಟುಂಬದಲ್ಲಿ ಪ್ರತಿಯೊಬ್ಬರ ಬಳಿಯಲ್ಲಿ ಕಣ್ಣೀರು ಎನ್ನುವಂಥದ್ದು ಇರುತ್ತೆ. ಎರಡನೇದಾಗಿ ನಗು, ಸಂತೋಷ ಎನ್ನುವಂಥದ್ದು ಇರುತ್ತೆ. ಈ ಕಣ್ಣೀರಿನ ಹಿಂದೆ ನೋಡುವಾಗ ಉದ್ದೇಶಗಳು, ತಾತ್ಪರ್ಯ ಎರಡು ರೀತಿಯಲ್ಲಿ ಇರುತ್ತೆ. ಒಂದು, ಕಷ್ಟ, ನಷ್ಟ, ನೋವುಗಳು ಉಂಟಾದಾಗ. ಮತ್ತೊಂದು, ನಾವು ಅಂದುಕೊಳ್ಳದ ರೀತಿಯಲ್ಲಿ ಏನಾದರೂ ಒಳ್ಳೆಯ ಕಾರ್ಯಕ್ರಮಗಳು ನಡೆದಾಗ, ನಮ್ಮ ಊಹೆಗೆ ಮೀರಿ ಒಂದು ಉನ್ನತ ಕಾರ್ಯಕ್ರಮಗಳನ್ನು ನಡೆದಾಗ, ಕೆಲಸಗಳನ್ನು ನಡೆದಾಗ, ಆವಾಗಲೂ ಒಂದು ರೀತಿಯಲ್ಲಿ ಕಣ್ಣೀರು ಎನ್ನುವಂಥದ್ದು ನೋಡ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ. ಇದು ಪ್ರತಿ ಮನುಷ್ಯರ ಮಧ್ಯದಲ್ಲಿ ನಡೀತಾ ಇರುತ್ತೆ. ಹೆಚ್ಚಾಗಿ ಪ್ರಿಯರಾದ ದೇವರ ಮಕ್ಕಳಿರ, ಯಾವುದೋ ಒಂದು ಸಮಸ್ಯೆಯಿಂದ ನರಳ್ತಾ ಇರ್ತಾರೆ, ಕಣ್ಣೀರು ಸುರಿಸ್ತಾ ಇರ್ತಾರೆ. ಇವಾಗ ಸತ್ತ ಮೇಲೆ ಯಾರಾದರೂ ಸತ್ತೋಗಿರ್ತಾರಲ್ಲ, ಸತ್ತಂಥ ಸಂದರ್ಭದಲ್ಲಿ ಕಣ್ಣೀರು ಸುರಿಸುವಂಥದ್ದು, ಅಳುವಂಥದ್ದು ಇದು ಸಹಜವಾದದ್ದು. ಏನ್ರಿ, ನಮ್ಮ ಮಧ್ಯದಲ್ಲಿ ಪರಿಚಯ ಇದ್ದವರು ಸತ್ತೋದಾಗ, ಬಂಧು ಮಿತ್ರರು ಸತ್ತೋದಾಗ, ಮರಣ ಹೊಂದಿದಾಗ ಆವಾಗ ಕಣ್ಣೀರು ಬರುವಂಥದ್ದು ಸಹಜ. ಎಲ್ಲರಿಗೂ ಬರುತ್ತೆ. ಭಕ್ತರಿಗೂ ಬರುತ್ತೆ, ಭಕ್ತಹೀನರಿಗೂ ಬರುತ್ತೆ. ಎಲ್ಲರಿಗೂ ಕಣ್ಣೀರು, ದುಃಖ, ವೇದನೆ, ಬಾಧೆ ಇವು ನಮ್ಮ ಮಧ್ಯದಲ್ಲಿ ನಡೀತಾ ಇರುತ್ತೆ. ಆದರೆ ಕೆಲವರು ಚಿಕ್ಕ ಚಿಕ್ಕ ವಿಷಯದಲ್ಲಿ ಕಣ್ಣೀರು ಸುರಿಸುವಂಥದ್ದು ನಾವು ನೋಡ್ತಾ ಇರ್ತೀವಿ. ಚಿಕ್ಕ ಚಿಕ್ಕ ವಿಷಯದಲ್ಲಿ, ಚಿಕ್ಕ ವಿಷಯಗಳು ಅಂದಾಗ ಈ ಸಾಲದ ವಿಷಯದಲ್ಲಿ ಬಹಳ ಸಾಲ ಮಾಡಿಕೊಂಡಿರ್ತಾರೆ. ಸಾಲ ಯಾತಕ್ಕಾಗಿ ಮಾಡಿಕೊಂಡಿರ್ತಾರಪ್ಪ ಅಂತ ನೋಡುವಾಗ, ಏನೋ ಈ ಸಮಾಜದಲ್ಲಿ ಏನೋ ಸಾಧನೆ ಮಾಡಬೇಕು, ಏನೋ ಗಳಿಸ್ಬೇಕು, ಎಲ್ಲರಿಗಿಂತ ನಾನು ಕೂಡ ಉನ್ನತನಾಗಿ ಕಾಣಬೇಕು, ಅವರು ಉನ್ನತವಾಗಿದ್ದಾರೆ, ಅವ್ರನ್ನ ನೋಡಿ ನಾವು ಕೂಡ ಉನ್ನತರಾಗಿ ಕಾಣಬೇಕು, ಆಸೆ ಪಡುವಂಥದ್ದು ತಪ್ಪಲ್ಲ. ತಕ್ಕ ಹಾಗೆ ನಾವು ಕೆಲಸ ಮಾಡಿದಾಗ ಖಂಡಿತವಾಗಿ ನಮಗೆ ಸಿಗುವಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕೆಲವರು ಅನೇಕ ದುರಾಸೆಗಳಿಂದ ಏನೋ ಒಂದು ರೀತಿಯಲ್ಲಿ ಸಾಲ ಮಾಡಿಕೊಂಡು ಆಮೇಲೆ ಆ ಸಾಲವನ್ನು ತೀರಿಸದೆ ಒಂದು ರೀತಿಯಲ್ಲಿ ಗೋಳಾಡ್ತಾ ಇರ್ತಾರೆ, ಪೇಚಾಡ್ತಾ ಇರ್ತಾರೆ, ಕಣ್ಣೀರು ಸುರಿಸ್ತಾ ಇರ್ತಾರೆ. ಕೊನೆಯದಾಗಿ ನಿರುವಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡವರು ಕೂಡ ಇದ್ದಾರೆ. ಅನೇಕ ಮಂದಿ ತಮ್ಮನ್ನು ತಾವು ಉರುಳಾಕಿಕೊಂಡು, ಇಲ್ಲಾಂದರೆ ಯಾವುದೋ ಒಂದು ಉಳದ ಒಂದು ಔಷಧಿಯನ್ನು ಕುಡಿದು ಸತ್ತೋದಂಥ ಜನರು ಈ ಸಮಾಜದಲ್ಲಿ ಬಹಳ ಮಂದಿ ನೋಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಮದುವೆ ಆಗಿಲ್ಲ ಅಂತೇಳಿ ಕೆಲವರು ಕಣ್ಣೀರು ಸುರಿಸ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಅಯ್ಯೋ, ನಮ್ಮ ಮಕ್ಕಳಿಗೆ ವಯಸ್ಸಾಯಿತು, ಮುಂದೆ ಯಾರು ಮಾಡ್ಕೊಳ್ತಾರೆ ಮದುವೆ, ಇವ್ರನ್ನ ಯಾರು ಮದುವೆ ಮಾಡ್ಕೊಳ್ತಾರೆ ಅಂತೇಳಿ ಕಣ್ಣೀರು ಸುರಿಸ್ತಾ ಇರ್ತಾರೆ. ಹೊರಗಡೆ ಇದ್ದಾರೆ, ಅದೇ ಪ್ರಕಾರ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಇದ್ದಾರೆ, ಅನ್ಯ ಸಮಾಜದಲ್ಲಿದ್ದಾರೆ, ಕ್ರೈಸ್ತ ಸಮಾಜದಲ್ಲಿ ಕೂಡ ಇದ್ದಾರೆ. ಅಂದರೆ ನಾವು ಕಣ್ಣೀರು ಸುರಿಸುತ್ತಾ ಇದ್ದೀವಲ್ಲ, ಯಾತಕ್ಕಾಗಿ ಕಣ್ಣೀರು ಸುರಿಸ್ತಾ ಇದ್ದೀವಿ, ಅದರ ಹಿಂದೆ ಇರುವಂಥ ತಾತ್ಪರ್ಯವೇನು, ಉದ್ದೇಶವೇನು? ನಮ್ಮ ರಕ್ಷಣೆಗೋಸ್ಕರ ನಾವು ಕಣ್ಣೀರು ಸುರಿಸ್ತಾ ಇದ್ದೀವ, ಅಥವಾ ಚಿಕ್ಕ ಚಿಕ್ಕ ಸಮಸ್ಯೆಗಳಿದೆ ಅಂತೇಳಿ ಕಣ್ಣೀರು ಸುರಿಸ್ತಾ ಇದ್ದೀವ? ನಮ್ಮ ಕಣ್ಣೀರು ನಮ್ಮ ಕುಟುಂಬಗಳ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಇದೆಯಾ? ಸಭೆಯಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕಿದೆಯಾ? ದೇವರ ಸಭೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಕಣ್ಣೀರು ಬರ್ತಾ ಇದೆಯಾ? ಅಥವಾ ಈ ಲೋಕದಲ್ಲಿ ಸುಖಭೋಗಗಳನ್ನು ಪಡ್ಕೊಳ್ಳೋದಕ್ಕೆ ಕಣ್ಣೀರು ಸುರಿಸ್ತಾ ಇದ್ದೀವ? ನಮ್ಮ ಕಣ್ಣೀರಿನ ಹಿಂದೆ ಇರುವಂಥ ಉದ್ದೇಶವೇನಾಗಿದೆ? ಈ ದಿನ ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕಾದಂಥ ಸಂಗತಿ.
ಇವಾಗ ರಾತ್ರಿ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಉಪವಾಸ ಪ್ರಾರ್ಥನೆ ಅಂತೇಳಿ ಒಂದು ಕೂಟಗಳನ್ನು ಏರ್ಪಾಟ್ ಮಾಡ್ಕೊಳ್ತಾರೆ. ಅನೇಕ ಸಭೆಗಳಲ್ಲಿ ಕೂಟಗಳು ನಡೆಯುತ್ತೆ, ರಾತ್ರಿ ಉಪವಾಸ ಪ್ರಾರ್ಥನೆ ಕೂಟ. ಏನ್ರಿ, ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಕೂಟ ನಡೀತಾ ಇರುತ್ತೆ, ರಾತ್ರಿ ಕೂಟಗಳು ಕೂಡ ನಡೀತಾ ಇರುತ್ತೆ. ಈ ಕೂಟಗಳು ನಡೆಯುವಾಗ ದೇವರ ಬಳಿಯಲ್ಲಿ ಕಣ್ಣೀರು ಸುರಿಸ್ತಾ ಇರ್ತಾರೆ. ಕಣ್ಣೀರು ಯಾತಕ್ಕಾಗಿ ಕಣ್ಣೀರು ಅಂದರೆ, ಅಪ್ಪ ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಅಪ್ಪ ನನ್ನ ಮಗನಿಗೆ ಮದುವೆ ಆಗಿಲ್ಲ, ಅಪ್ಪ ಇಂಥ ಸಾಲದಲ್ಲಿದ್ದೀವಿ, ಇಂಥ ರೋಗದಲ್ಲಿದ್ದೀವಿ, ಇಂಥ ರೋಗದಲ್ಲಿದ್ದಾರೆ ಅಂತೇಳಿ ಕಣ್ಣೀರು ಸುರಿಸ್ತಾ ಇರ್ತಾರೆ ಪ್ರಿಯರೇ. ಮತ್ತೊಂದು ಸಾರಿ ಹೇಳ್ತೀನಿ, ನಾವು ದೇವರ ಬಳಿಯಲ್ಲಿ ಖಂಡಿತವಾಗಿ ಅಳಬೇಕು. ಈ ಅಳು, ಈ ಕಣ್ಣೀರು ನಮ್ಮ ಆತ್ಮರಕ್ಷಣೆಗಾಗಿರಬೇಕು. ಅದು ಕೂಡ ಏನಪ್ಪ ಅಂದರೆ, ನಾವೇನೋ ಅಳ್ರಿ ಅಂತ ಹೇಳಿದ್ದೀವಿ ಅದಕ್ಕೆ ನೀವು ಅಳುವಂಥದ್ದು ಅದು ಅಲ್ಲ. ಈ ಅಳು ಯಥಾರ್ಥವಾಗಿ ಬರಬೇಕು, ಅಳು ಬರಬೇಕು. ಯಾರೋ ಹೇಳಿದ್ದಾರೆ, ಇನ್ನೊಬ್ಬರು ಹೇಳಿದ್ದಾರೆ, ಈ ಥರ ಅಲ್ಲ ಅಳು. ಅಂಥ ಅಳು ಬಂದಾಗ ಅದು ಏನಾಗುತ್ತೆ ಗೊತ್ತಾ, ನಟನೆ ಆಗುತ್ತೆ, ವೇಷಧಾರಣೆ ಆಗುತ್ತೆ. ನಮ್ಮ ಕ್ರೈಸ್ತ ಸಮಾಜದಲ್ಲಿ ಬಹಳ ಮಂದಿ ಅಳ್ತಾ ಇರ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿರ್ತಾರಪ್ಪ ಅಂದರೆ, ಮಹಿಳೆಯರು ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಕಣ್ಣೀರು ಸುರಿಸುವಾಗ ಪಳ್ಳ 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 ಅಂತ ಇಳಿತಾ ಇರ್ತಾರೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ, ಬಿಕ್ಕಿ ಬಿಕ್ಕಿ ಅಳುವಂಥದ್ದು. ಸಭೆಗಳಲ್ಲಿ ಇದು ನೋಡ್ತಾ ಇರ್ತೀವಿ ಅಲ್ಲೆಲ್ಲಿ ನಾವು. ರಾತ್ರಿ ಎಲ್ಲ ಉಪವಾಸ ಪ್ರಾರ್ಥನೆ ಅಂತ ಹೇಳ್ತಾರೆ. ಉಪವಾಸ ಪ್ರಾರ್ಥನೆ ಮಾಡಿರಿ, ತಪ್ಪೇನಿಲ್ಲ. ಆದರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಮಾಡಬೇಕು. ದೇವರು ಇಷ್ಟಪಡ್ತಾರಾ ಇಲ್ವೋ ಅದನ್ನು ನಾವು ಗಮನಿಸಬೇಕು. ಯಾಕೆಂದರೆ ನಾವು ಏನು ಮಾಡ್ತಾಯಿದ್ದೀವೋ ನಮ್ಮ ಗಮನಕ್ಕೆ ಅದು ಮನವರಿಕೆ ಆಗ್ತಾ ಇರಲ್ಲ. ಒಟ್ಟಲ್ಲಿ ನಡೀತಾ ಇರುತ್ತೆ, ಪ್ರಾರ್ಥನೆ ನಡೀತಾ ಇರುತ್ತೆ, ಹಾಡುಗಳು ನಡೀತಾ ಇರುತ್ತೆ ಏನ್ರಿ, ಆಮೇಲೆ ಉಪವಾಸ ಪ್ರಾರ್ಥನೆ ನಡೀತಾ ಇರುತ್ತೆ, ಕಣ್ಣೀರು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇವೆಲ್ಲ ಯಾತಕ್ಕಾಗ್ಯಪ್ಪ ಅಂತ ನೋಡುವಾಗ ಕಾರಣ ಒಂದೇ ಕಾಣುತ್ತೆ. ಅಂದರೆ ಅದರ ಹಿಂದೆ ತಾತ್ಪರ್ಯವನ್ನು ಆಲೋಚನೆ ಮಾಡುವಾಗ ಏನ್ರಿ, ಭೌತಿಕವಾದಂಥ ವಿಷಯಗಳೇ ಕಾಣುತ್ತೆ ನಮ್ಮ ಕಣ್ಣೀರಿನ ಹಿಂದೆ. ಆದರೆ ಭಕ್ತರು, ಬೈಬಲ್ ಗ್ರಂಥದಲ್ಲಿದ್ದಂಥ ಭಕ್ತರು ಕೂಡ ಕಣ್ಣೀರು ಸುರಿಸಿದ್ದಾರೆ, ದೇವರ ಬಳಿಯಲ್ಲಿ ಹತ್ತಿದ್ದಾರೆ, ದೇವರ ಬಳಿಯಲ್ಲಿ ಗೋಳಾಡಿದ್ದಾರೆ, ದೇವರ ಬಳಿಯಲ್ಲಿ ಕಣ್ಣೀರು ಸುರಿಸಿದ್ದಾರೆ. ಅವರೆಲ್ಲರ ಕಣ್ಣೀರು ಯಾತಕ್ಕಾಗಿದೆ? ನಿಮ್ಮ ನಮ್ಮ ಕಣ್ಣೀರು ಯಾತಕ್ಕಾಗಿದೆ? ನೀವು ನಾವು ಯಾತಕ್ಕಾಗಿ ಕಣ್ಣೀರು ಸುರಿಸ್ತಾ ಇದ್ದೀವಿ? ಈ ಲೋಕದಲ್ಲಿ ಬಿಟ್ಬಿಡೋಣ. ಲೋಕದಲ್ಲಿ ಏನಪ್ಪ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ಕಣ್ಣೀರು ಸುರಿಸ್ತಾ ಇರ್ತಾರೆ. ಲೋಕದಲ್ಲಿ ಯಾರಾದರೂ ಮರಣ ಹೊಂದಿದಾಗ ಇದು ಎಲ್ಲರ ಬಳಿಯಲ್ಲೇ ಬರುತ್ತೆ. ಅಂದರೆ ಭಕ್ತರ ಬಳಿಯಲ್ಲಿ ಕಣ್ಣೀರು ಬರುತ್ತೆ, ಅನ್ಯರ ಬಳಿಯಲ್ಲಿ ಕಣ್ಣೀರು ಬರುತ್ತೆ. ಕಣ್ಣೀರು, ದುಃಖ, ಒಂದು ರೀತಿಯಲ್ಲಿ ವೇದನೆ ಇದ್ದೇ ಇರುತ್ತೆ. ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ಸಭೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಕಣ್ಣೀರು ಸುರಿಸ್ತಾ ಇರ್ತೀವಿ, ಅಳ್ತಾ ಇರ್ತೀವಿ, ಗೋಳಾಡ್ತಾ ಇರ್ತೀವಿ. ಯಾತಕ್ಕಾಗಿ ಈ ಗೋಳಾಟ? ಯಾತಕ್ಕಾಗಿ ಈ ಒಂದು ಕಣ್ಣೀರು? ಯಾತಕ್ಕಾಗಿ ಈ ಒಂದು ದುಃಖ ಎನ್ನುವಂಥ ಸಂಗತಿ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಇವಾಗ ಯೇಸು ಪ್ರಭು ಶಿಲುಬೆ ಮರಣ ಹೊಂದುವಂಥ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಇದ್ದಂಥ ಜನರು ಯೇಸು ಕ್ರಿಸ್ತರನ್ನು ನೋಡಿ ಕಣ್ಣೀರು ಸುರಿಸ್ತಾರೆ. ಯೇಸು ಕ್ರಿಸ್ತರನ್ನು ನೋಡಿ ಕಣ್ಣೀರು ಸುರಿಸುವಂತಹ ಸಮಯದಲ್ಲಿ ಪ್ರಭು ಹೇಳಿರುವಂಥ ಮಾತನ್ನು ಒಂದು ಸಾರಿ ಗಮನಿಸೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. 27ನೇ ವಚನವನ್ನು, ಜನರು, ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡಿದುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕೆಂದರೆ ಬಂಜೆಯರು, ಬಸರಾಗದವರು, ಮಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ನೋಡಿ, ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಅನೇಕರು ಯೇಸು ಕ್ರಿಸ್ತರನ್ನು ನೋಡಿ ಅಳ್ತಾ ಇದ್ದಾರಂತೆ. ಮಹಿಳೆಯರು, ಸ್ತ್ರೀಯರು. ಯಾತಕ್ಕಾಗಿ ಇವರು ಅಳ್ತಾ ಇದ್ದಾರೆ? ಯೇಸು ಕ್ರಿಸ್ತರನ್ನು ಏನ್ರಿ ಹೊಡಿತಾ ಇದ್ದಾರೆ. ಶಿಲುಬೆಯನ್ನು ಒರೆಸಿ, ಚಡಿಗಳಿಂದ,
ಬೆತ್ತದ ಮೂಲಕ ಒಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಶಿಲುಬೆ ಮೇಲೆ ಎಂದು ಸಾಯಿಸೋದಕ್ಕೆ. ಆ ಸಮಯದಲ್ಲಿ ಜನರು ಬಹಳ ದುಃಖದಿಂದ ಗೋಳಾಡುವಂಥದ್ದು, ಕಣ್ಣೀರು ಸುರಿಸುವಂಥದ್ದು, ಅಳುವಂಥದ್ದು. ಇವಾಗ ನೋಡಿ, ನಮ್ಮ ಮಧ್ಯದಲ್ಲಿ ನಮಗೆ ಯಾರಾದರೂ ಅನ್ಯಾಯವಾಗಿ ಹೊಡೆಯುವಾಗ, ಬಡಿಯುವಾಗ, ಇಲ್ಲ ಬೈಯುವಾಗ ನಮ್ಮ ನಿಮಿತ್ತವಾಗಿ ಯಾರಾದರೂ ಕಣ್ಣೀರು ಸುರಿಸಿದ್ರೆ ನಾವೇನು ಅಂದ್ಕೊಳ್ತೀವಿ? ಇವಾಗ ಆಗಿರ್ಬೋದು, ನಾವಾಗಿರ್ಬೋದು, ಯಾವ ತಪ್ಪು ಮಾಡದೇ ಇದ್ದಾಗ ಏನ್ರಿ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ಸಮಯದಲ್ಲಿ ಪೊಲೀಸರು ಬಂದಿರ್ತಾರೆ, ಅರೆಸ್ಟ್ ಮಾಡಿ ಹೋಗ್ತಾ ಇರ್ತಾರೆ. ಯಾಕೆಂದರೆ ಯಾವ ತಪ್ಪುಗಳನ್ನು ಮಾಡಿರಲ್ಲ, ಮೋಸ ಮಾಡಿರಲ್ಲ, ಅನ್ಯಾಯ ಮಾಡಿರಲ್ಲ. ಸುಮ್ಮನೆ ಯಾವುದೋ ಒಂದು ನಿಂದನೆಗಳ ಹಾಕಿ, ಯಾವುದೋ ಒಂದು ಅಪರಾಧವನ್ನು ಹಾಕಿ ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ಸಮಯದಲ್ಲಿ ಬಹಳ ಮಂದಿ ಕಣ್ಣೀರು ಸುರಿಸ್ತಾ ಇರ್ತಾರಲ್ಲ. ಕೆಲವರು ಸುರಿಸಿದ ಅಂತ ತಿಳ್ಕೊಡ್ರಿ. ಆ ಸಮಯದಲ್ಲಿ ನಾವು ಏನು ಅಂದ್ಕೊಳ್ತೀವಿ? ಸಂತೋಷ ಪಡ್ತೀವ? ನನಗೋಸ್ಕರ ಎಷ್ಟು ಜನ ಅಳ್ತಾ ಇದ್ದಾರೆ, ನನಗೋಸ್ಕರ ಎಷ್ಟು ಜನ ದುಃಖ ಪಡ್ತಾ ಇದ್ದಾರೆ, ನನಗೋಸ್ಕರ ಎಷ್ಟು ಜನ ಕಣ್ಣೀರು ಸುರಿಸ್ತಾ ಇದ್ದಾರೆ, ನನಗೋಸ್ಕರ ಎಷ್ಟು ಜನ ಗೋಳಾಡ್ತಾ ಇದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ಸಂತೋಷ ಪಡ್ತೀವಿ, ಆನಂದ ಪಡ್ತೀವಿ. ನಾವಾದರೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಏನ್ರಿ ಇಂಥ ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡಾಗ, ಹೊರಗಡೆ ಇದ್ದಂಥ ಸಮಾಜರು ಯಾರಾದರೂ ಬಂದು ನಮಗೋಸ್ಕರ ಅತ್ತಾಗ ನಾವು ಸಂತೋಷ ಪಡ್ತೀವಿ, ಉಲ್ಲಾಸ ಪಡ್ತೀವಿ. ನಮಗೋಸ್ಕರ ಇಷ್ಟು ಜನ ಇದ್ದಾರಲ್ಲ, ನಮ್ಮ ಬೆಂಬಲಕ್ಕಾಗಿ ಇಷ್ಟು ಮಂದಿ ಜನರು ಇದ್ದಾರಲ್ಲ ಅಂತೇಳಿ ಸಂತೋಷ ಪಡ್ತೀವಿ. ಆದರೆ ಯೇಸು ಪ್ರಭು ಹೇಳಂಥ ಮಾತೇನಂತ ನೋಡುವಾಗ, ಯೇಸು ಕ್ರಿಸ್ತರನ್ನು ಶಿಲುಬೆ ಮೇಲೆ ಕೊಂದಾಕೋದಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಶಿಲುಬೆಯನ್ನು ಒರೆಸಿ. ಆ ಸಮಯದಲ್ಲಿ ಜನರು, ಸ್ತ್ರೀಯರು ಬಹಳ ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ಗೋಳಾಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಅವರೆಲ್ಲರೂ ನೋಡಿ ಪ್ರಭು ಹೇಳುವಂಥ ಮಾತು ಏನು ಗೊತ್ತಾ? ಅಮ್ಮ, ಇಲ್ಲಾಂದರೆ ಏನು ಮಾತಾಡಿದ್ದಾರೆ ಒಂದು ಸರಿ ನೋಡಿ. ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ನನಗೋಸ್ಕರ ಅಳಬೇಡಿ. ನನಗೋಸ್ಕರ ಯಾಕೆ ಅಳ್ತಾ ಇದ್ದೀರಾ? ನನಗೋಸ್ಕರ ಯಾಕೆ ಕಣ್ಣೀರು ಸುರಿಸ್ತಾ ಇದ್ದೀರಾ? ಒಂದು ವೇಳೆ ಈಗಿನ ಕಾಲದಲ್ಲಿ ಯಾರಾದರೂ ರಾಜಕೀಯ ನಾಯಕರಾಗಿರ್ಬೋದು, ಇಲ್ಲಾದರೂ ಏನ್ರಿ ಯಾರನ್ನಾದರೂ ಒಂದು ರೀತಿಯಲ್ಲಿ ಹೊಡೆಯುವಂಥದ್ದು, ಬಡಿಯುವಂಥದ್ದು ನಡೆದಾಗ ಅಂಥವ್ರಿಗೋಸ್ಕರ ಇವರು ಕಣ್ಣೀರು ಸುರಿಸಿದಾಗ ಟೋಟಲ್ ಪ್ರಪಂಚದಲ್ಲಿ ಏನ್ರಿ ಮೀಡಿಯಾದ ಮೂಲಕ ಪರಿಚಯ ಮಾಡ್ತಾರೆ. ನೋಡಿ, ಇಂಥವ್ರಿಗೋಸ್ಕರ ಇಷ್ಟು ಜನ ಅಳ್ತಾ ಇದ್ದಾರೆ, ಇಂಥವ್ರಿಗೋಸ್ಕರ ಇಷ್ಟು ಜನ ಗೋಳಾಡ್ತಾ ಇದ್ದಾರೆ, ಇಂಥ ನಾಯಕರಿಗೋಸ್ಕರ ಇಷ್ಟು ಜನ ಕಣ್ಣೀರು ಸುರಿಸ್ತಾ ಇದ್ದಾರೆ ಅಂತೇಳಿ. ಇಷ್ಟು ಜನ ಗೋಳಾಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಇಂಥ ನಾಯಕನು ನಮ್ಗೆ ಬೇಕು ಅಂತೇಳಿ. ಇವಾಗ ಈ ಯೆರೂಸಲೇಮಿನಲ್ಲಿದ್ದಂಥ ಸ್ತ್ರೀಯರು ಕಣ್ಣೀರು. ಎರಡನೇದಾಗಿ, ನಾವು ಕೂಡ ಕೆಲವು ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವಂಥ ಆ ಸಮಯದ ಒಂದು ಪಿಕ್ಚರ್ಗಳನ್ನು ನೋಡ್ತಾ ಇರ್ತೀವಿ, ವಿಡಿಯೋಗಳನ್ನು. ಈ ಸಿನಿಮಾಗಳಲ್ಲಿ ಅಂದರೆ ಕೆಲವು ಕ್ರೈಸ್ತರ ಸಿನಿಮಾಗಳನ್ನು ತೆಗೆದಿದ್ದಾರೆ. ಈ ಸಿನಿಮಾಗಳನ್ನು ನೋಡುವಾಗ ಆ ಸಿನಿಮಾದಲ್ಲಿ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಯಾವ ರೀತಿ ಶಿಲುಬೆ ಮರಣವನ್ನು ಹೊಂದಿದ್ದಾರೋ ಅದೇ ಥರ ಕೆಲವು ಪಿಕ್ಚರ್ಗಳನ್ನು ತೆಗೆದಿದ್ದಾರೆ. ಅವುಗಳನ್ನು ನೋಡಿದಾಗ ಯೇಸು ಕ್ರಿಸ್ತರು ಯಾವ ರೀತಿ ಘೋರವಾಗಿ ಇದು ಪಿಕ್ಚರ್, ಇದು ಆ್ಯಕ್ಟಿಂಗ್, ಇದು ಕೇವಲ ಆ್ಯಕ್ಟಿಂಗ್ ಮಾತ್ರ. ಆ್ಯಕ್ಟಿಂಗ್ ಮಾಡಿರುವಂಥ ಇಂಥ ಸಿನಿಮಾಗಳನ್ನು, ಪಿಕ್ಚರ್ಗಳನ್ನು ನೋಡಿದಾಗ ಕಣ್ಣೀರು ಬರುವಾಗ ಆ ಯೇಸು ಕ್ರಿಸ್ತರು ಹೇಗೆ ಅನುಭವಿಸಿರ್ತಾರೆ ಅದನ್ನು ಅಂತೇಳಿ ಕೆಲವರು ದುಃಖ ಪಡ್ತಾ ಇರ್ತಾರೆ, ಕಣ್ಣೀರು ಸುರಿಸ್ತಾ ಇರ್ತಾರೆ. ನಮಗೂ ಕೂಡ ಕಣ್ಣೀರು, ದುಃಖ ಬರ್ತಾ ಇರುತ್ತೆ ಕೆಲವು ಸಂದರ್ಭದಲ್ಲಿ. ಇದು ಯಾತಕ್ಕಾಗಿ ಬರ್ತಾ ಇದೆ ಅಂತ. ಅವ್ರು ನಮಗೋಸ್ಕರ ಶಿಲುಬೆ ಮರಣ ಹೊಂದಿದ್ದಾರಾ? ಶ್ರಮೆಗಳು, ಬಾಧೆಗಳನ್ನು ಅನುಭವಿಸಿದ್ದಾರಾ? ಬಹಳ ಕಷ್ಟಗಳನ್ನು ಅನುಭವಿಸಿದ್ದಾರಾ? ಅವಮಾನ, ನಿಂದನೆಗಳು. ಓಕೆ, ಇವೆಲ್ಲ ನೋಡಿ ನಾವು ಕಣ್ಣೀರು ಸುರಿಸ್ತಾ ಇರ್ತೀವಿ. ಎರಡನೇದಾಗಿ ಒಂದು ನೆನಪು ಮಾಡ್ಕೊಳ್ಬೇಕಲ್ಲ. ಏನು ನೆನಪು ಮಾಡ್ಕೊಳ್ಬೇಕು? ನಮ್ಮ ಪಾಪದ ನಿಮಿತ್ತವಾಗಿ ಆ ಕಣ್ಣೀರು ಬರಬೇಕು. ಯಾಕೆ ಬರಬೇಕಂದ್ರೆ ನಮ್ಮ ಪಾಪಗಳ ದೆಸೆಯಿಂದ ಅವರು ಓಡಿಸ್ಕೊಳ್ತಾ ಇದ್ದಾರಲ್ಲ, ಅವರು ಓಡಿಸ್ಕೊಂಡಿದ್ದಾರಲ್ಲ, ಅವರು ಬಯಸ್ಕೊಂಡಿದ್ದಾರಲ್ಲ, ಅವರು ಅವಮಾನ ಪಟ್ಟಿದ್ದಾರಲ್ಲ, ಅವರು ನಿಂದನೆಗಳನ್ನು ಅನುಭವಿಸಿದ್ದಾರಲ್ಲ ಅಂಥೇಳಿ ನಾವು ಒಂದು ವೇಳೆ ದುಃಖಪಟ್ಟರೆ ಅದರ ಹಿಂದೆ ನ್ಯಾಯ ಇರುತ್ತೆ.
ನಾವು ಪಶ್ಚಾತ್ತಾಪ ಪಡುವಂಥದ್ದು. ನಾವು ಪಶ್ಚಾತ್ತಾಪ ಅಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಪಾಪಗಳು, ನಮ್ಮ ಹೃದಯದಲ್ಲಿ ನಡೆದಂಥ ಪಾಪಗಳು, ಇಲ್ಲಾಂದರೆ ನಮ್ಮ ಜೀವಿತದಲ್ಲಿ ನಡೆದಂಥ ಪಾಪಗಳನ್ನು ನೆನಪು ಮಾಡಿಕೊಂಡು, ಆನಂತರ ಯೇಸು ಕ್ರಿಸ್ತರ ನೆನಪು ಮಾಡಿಕೊಂಡು, ಅಯ್ಯೋ ನಾವು ಮಾಡಿರುವಂಥ ಅಪರಾಧಗಳ ನಿಮಿತ್ತವಾಗಿ, ಪಾಪಗಳ ನಿಮಿತ್ತವಾಗಿ, ಅನ್ಯಾಯದ ನಿಮಿತ್ತವಾಗಿ ಪರಿಶುದ್ಧನು, ನೀತಿವಂತನು, ಅಮಾಯಕನು, ಏನು ತಪ್ಪು ಮಾಡದಾತನು ನಮಗೋಸ್ಕರ ಇಷ್ಟೊಂದು ಅವಮಾನಗಳು, ನಿಂದನೆಗಳು ಅನುಭವಿಸಿದ್ದಾರಲ್ಲ ಅಂತೇಳಿ ಕಣ್ಣೀರು ಬಂದರೆ ಅದು ಸಂತೋಷ, ಪಶ್ಚಾತ್ತಾಪದ ಕಣ್ಣೀರು. ಅಂಥ ಕಣ್ಣೀರು ಏನಾದರೂ ಬರ್ತಾ ಇದೆಯಾ ಅಂತ ನೋಡುವಾಗ ಅಂಥ ಕಣ್ಣೀರು ಕಾಣ್ತಾ ಇಲ್ಲ. ಇವಾಗ ನೋಡಿ, ಇವರು ಅಳ್ತಾ ಇದ್ದಾರೆ. ಅಳೋದು ಯಾಕೆಪ್ಪ ಅಂತ ನೋಡುವಾಗ, ಅಯ್ಯೋ ನಮ್ಮ ನಿಮಿತ್ತವಾಗಿ ಮರಣ ಹೊಂದುತ್ತಾ ಇದ್ದಾರಲ್ಲ, ಈ ಥರ ಅಳ್ತಾ ಇಲ್ಲ ಅವರು. ಮತ್ತು ಯಾಕಿರ್ಬೋದು? ಉದ್ದೇಶವೇನಾಗಿರ್ಬೋದು? ಆತನು ಒಳ್ಳೆಯ ಆತನು, ಇಂಥ ಆತನಿದ್ದರೆ ನಮಗೆ ನಮ್ಮ ಪ್ರಾಂತದಲ್ಲಿ ಸುಖ ಇರ್ತಿತ್ತು, ಸಂತೋಷ ಇರ್ತಿತ್ತು. ಅನೇಕ ಮಂದಿ ರೋಗಿಗಳಿಗೆ ವಾಸಿ ಮಾಡಿದ್ದಾರೆ ಇವರು, ಸ್ವಸ್ಥತೆ ಮಾಡಿದ್ದಾರೆ ಇವರು, ಊಟ ಇಲ್ಲದಂಥ ಸಮಯದಲ್ಲಿ ಊಟವನ್ನು ಕೊಟ್ಟಿದ್ದಾರೆ ಇವರು. ಇಂಥ ಒಳ್ಳೆ ನಾಯಕನಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತೇಳಿ ಈ ರೀತಿ ಹತ್ತಿದ್ದಾರೆ ವಿನಃ, ನಮ್ಮ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಆ ಪ್ರಭು ಓಡಿಸ್ಕೊಂಡಿದ್ದಾರಲ್ಲ, ಪ್ರಭು ಬಯಸ್ಕೊಂಡಿದ್ದಾರಲ್ಲ, ಪ್ರಭು ನಿಂದನೆಗಳನ್ನು ಅನುಭವಿಸಿದ್ದಾರಲ್ಲ ಅಂತೇಳಿ ಈ ಥರ ಅವರು ಅಳ್ತಾ ಇಲ್ಲ. ನಮ್ಮ ಸಭೆಗಳಲ್ಲಿ ಕೂಡ ಈ ಕಣ್ಣೀರು ಸುರಿಸ್ತಾ ಇರ್ತಾರೆ. ಯಾಕೆ ಕಣ್ಣೀರಪ್ಪ ಅಂತ ನೋಡುವಾಗ, ಅಯ್ಯೋ ಮಕ್ಕಳಿಲ್ಲ, ಅಯ್ಯೋ ಮದುವೆ ಇಲ್ಲ, ಅಯ್ಯೋ ಮಕ್ಕಳಾಗಿಲ್ಲ, ಅಯ್ಯೋ ಮದುವೆ ಆಗಿಲ್ಲ, ಅಯ್ಯೋ ಸಾಲದಲ್ಲಿದ್ದೀವಿ, ಅಯ್ಯೋ ರೋಗದಲ್ಲಿದ್ದೀವಿ, ಅಯ್ಯೋ ಕಷ್ಟದಲ್ಲಿದ್ದೀವಿ ಅಂತೇಳಿ ಈ ರೀತಿ ಕಣ್ಣೀರು ಪಳ 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 ಸುರಿಸ್ತಾ ಇರ್ತೀವಿ ವಿನಃ ನಮ್ಮ ಆತ್ಮರಕ್ಷಣೆಗಾಗಿ ಕಣ್ಣೀರು ಸುರಿಸ್ತಾ ಇದ್ದೀವಾ? ಯೆರೂಸಲೇಮಿನ ಸ್ತ್ರೀಯರೇ, ನಿಮಗೋಸ್ಕರ ಅಳ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಒಂದು ಮಾತಿರುತ್ತಾರೆ. ಯೆರೆಮೀಯ ಗ್ರಂಥ 22ನೇ ಅಧ್ಯಾಯ 10ನೇ ವಚನ, ಸತ್ತವನಿಗಾಗಿ ಅಳಬೇಡಿರಿ, ಬಡುಕೊಳ್ಳಬೇಡಿರಿ, ಸೆರೆಯಾದವನಿಗೆ ಬೆಕ್ಕಿ ಬೆಕ್ಕಿ ಅಳಿರಿ, ಅವನು ಇನ್ನೂ ಹಿಂದಿರುಗನು, ಜನ್ಮಭೂಮಿಯನ್ನು ನೋಡನು. ಅಂದರೆ ಇಲ್ಲಿ ಯಾತಕ್ಕಾಗಿ ಅಳ್ತಾ ಇದ್ದಾರಪ್ಪ ಅಂತ ನೋಡುವಾಗ, ಸತ್ತೋದ ಮೇಲೆ ಸಾಯ್ತಾರಲ್ಲ, ಸತ್ತೋಗ್ತಾರಲ್ಲ, ಬಂಧು ಮಿತ್ರರು ಇಲ್ಲಾಂದರೆ ಕುಟುಂಬದಲ್ಲಿದ್ದವರು ಯಾವುದೊಂದು ಕಾರಣಕ್ಕೆ ಸತ್ತೋಗ್ತಾರೆ. ವಯಸ್ಸು ಮುಗಿದ ನಂತರ ಸಾಯ್ಬೋದು, ಅನಾರೋಗ್ಯದಲ್ಲಿ ಸಾಯ್ಬೋದು, ಅಪಘಾತದಲ್ಲಿ ಸಾಯ್ಬೋದು. ವಯಸ್ಸು ಮುಗಿದು ಯಾವುದೊಂದು ರೀತಿಯಲ್ಲಿ ಸಾವು ಮರಣ ಎನ್ನುವಂಥದ್ದು ಬಂದೇ ಬರುತ್ತೆ. ಸತ್ತವರಿಗಾಗಿ ಅಳಬೇಡಿ. ತುಂಬ ಜನ ನೆನಪು ಮಾಡ್ಕೊಂಡು ಅಳ್ತಾ ಇರ್ತಾರೆ. ಈ ಅಳು ಎನ್ನುವಂಥದ್ದು ಬರುತ್ತೆ, ಅದು ಸಹಜ, ಕೆಲವು ದಿನ ಇರುತ್ತೆ, ಇರಲಿ. ಪದೇ 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 ನೆನಪು ಮಾಡ್ಕೊಂಡು ಊಟ ನೀರು ಎಲ್ಲ ಬಿಟ್ಟು ಕೊರಗಿ ಕೊರಗಿ ಗೋಳಾಡಿ 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 ಇವರು ಕೂಡ ಸತ್ತೋಗ್ತಾ ಇರ್ತಾರೆ. ಅಳಬೇಕು ಎಷ್ಟು ಅಷ್ಟೇ, ಅಳು ಬರುತ್ತೆ, ಬರಲಿ. ಆದರೆ ಹೆಚ್ಚಾಗಿ ದುಃಖಪಟ್ಟು ಕೊರಗಿ 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 ಪೇಚಾಡಿ 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 ಇವರು ಕೂಡ ಏನು ಮಾಡ್ಕೊಳ್ತಾರಪ್ಪ ಅಂತ ನೋಡುವಾಗ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ, ಬಲಹೀನರಾಗ್ತಾರೆ, ಮಾನಸಿಕವಾದಂಥ ರೋಗದಲ್ಲಿ ಬರ್ತಾರೆ. ಆಮೇಲೆ ಇವ್ರಿಗೋಸ್ಕರ ಮತ್ತೆ ಮನೆಯಲ್ಲಿ ಪೇಚಾಟ, ಮನೆಯಲ್ಲಿ ಇನ್ನೊಬ್ಬರು ಕೆಲವರು ಇರ್ತಾರಲ್ಲ ಅವ್ರಿಗೊಂದು ರೀತಿಯಲ್ಲಿ ಪೇಚಾಟ. ಯಾಕಂದರೆ ಓದೋರು ಹೋಗಿರ್ತಾರೆ, ಆ ಓದೋರಿಗೋಸ್ಕರ ಒಂದು ದಿನ 2 ದಿನ ಕಣ್ಣೀರಿದ್ದೇ ಇರುತ್ತೆ, ಅದು ಸಹಜವಾಗಿ. ಆದರೆ ಪ್ರತಿನಿತ್ಯ ಕಣ್ಣೀರು ಸುರಿಸ್ತಾ ಇರ್ತಾರಲ್ಲ, ಅದು ತಮ್ಮ ತಮ್ಮ ಆರೋಗ್ಯಗಳಿಗೆ ಹಾನಿಕರ. ಅಂದರೆ ತಮ್ಮ ಜೀವನವನ್ನು ಅವರು ಹಾಳು ಮಾಡ್ಕೊಳ್ತಾರೆ, ತಮ್ಮ ಜೀವನವನ್ನು. ಕೆಲವರು ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಅಯ್ಯ ನಮ್ಮ ಮಕ್ಕಳು ಸತ್ತೋಗಿದ್ದಾರೆ, ಅವರೇ ನೆನಪಾಗ್ತಾ ಇರ್ತಾರೆ, ಕುಂತಾಗಲು ನಿಂತಾಗಲು ಸುಮಾರು ವರ್ಷ ಆದರೂ ಕೂಡ ನೆನಪಾಗ್ತಾ ಇದ್ದಾರಯ್ಯ, ಕಣ್ಣೀರು ಬರ್ತಾ ಇರುತ್ತೆ. ಏನ್ರಿ, ಸಾವು ಎನ್ನುವಂಥದ್ದು ಯಾರ ಕೈಯಲ್ಲಿದೆ ಹೇಳಿ? ನಿಮ್ಮ ಕೈಯಲ್ಲಿದೆಯಾ? ನಮ್ಮ ಕೈಯಲ್ಲಿದೆಯಾ? ನಿಮ್ಮ ಕೈಯಲ್ಲಿದೆಯಾ? ಇಲ್ಲ ವೈದ್ಯರ ಕೈಯಲ್ಲಿದೆಯಾ? ಯಾರ ಕೈಯಲ್ಲಿದೆ? ದೇವ್ರ ಕೈಯಲ್ಲಿ ಇರುವಂಥದ್ದು. ದೇವರು ಕರೆದಾಗ ಹೋಗಲೇಬೇಕು. ವಯಸ್ಸಿನಲ್ಲಿದ್ದವ್ರು ಹೋಗ್ಬೋದು, ಬಾಲಕರಾಗಿದ್ದಾಗ ಹೋಗ್ಬೋದು, ಮುದುಕರಾದಾಗ ಹೋಗ್ಬೋದು, ಒಟ್ಟಿನಲ್ಲಿ ಹೋಗೋದು ಮಾತ್ರ ಕಾಯಂ, ಹೋಗ್ತಾರೆ. ಅದು ದೇವ್ರು ಕರೆದಾಗ ಹೋಗಲೇಬೇಕು. ಆದರೆ 1 ದಿನ 2 ದಿನ ಆಯ್ತು, ಆನಂತರ ಸುಧಾರಿಸಿಕೊಂಡು ಸಮಾಧಾನದಿಂದ ನಾವು ಹೋಗಬೇಕು ದೇವರ ಧ್ಯಾನದಲ್ಲಿ. ಲೋಕದಲ್ಲಿ ಇದ್ದವ್ರಿಗೇನಪ್ಪ ಅಂದರೆ ದೇವರ ಜ್ಞಾನ ಗೊತ್ತಿಲ್ಲ, ದೇವ್ರ ಬಗ್ಗೆ ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಆಳ್ತಾ ಇದ್ದಾರೆ ಅಂತ ಅರ್ಥ ಇರುತ್ತೆ. ಪ್ರಾರ್ಥನೆಗೆ ಹೋಗುವವರ ಮಧ್ಯದಲ್ಲಿ ಕೂಡ ಇದೇ ನಡೀತಾ ಇರುತ್ತೆ ಕೆಲವು ಸಂದರ್ಭದಲ್ಲಿ.
ಪ್ರಾರ್ಥನೆಗೆ ಹೋಗ್ತಾ ಇರ್ತಾರೆ, ಆರಾಧನೆ ಮಾಡ್ತಾ ಇರ್ತಾರೆ, ದೇವರ ವಾಕ್ಯಗಳನ್ನು ತಿಳ್ಕೊಳ್ತಾ ಇರ್ತಾರೆ. ದೇವರ ವಾಕ್ಯಗಳನ್ನು ತಿಳಿದುಕೊಳ್ಳುವಂಥ ಭಕ್ತರು, ದೇವರ ವಾಕ್ಯವನ್ನು ತಿಳಿದುಕೊಂಡಿರುವಂಥ ಭಕ್ತರು ಏನು ಪ್ರತಿನಿತ್ಯ ಗೋಳಾಡಬೇಕಾ, ಅಳಬೇಕಾ, ಪೇಚಾಡಬೇಕಾ? ಇರಬಾರ್ದು, ಬಿಡಬೇಕು ಅದನ್ನು. ಯಾಕೆಂದರೆ ದೇವರು ಹೇಳ್ತಾರಲ್ಲ, ದೇವರು ಹೇಳುವಂಥ ಮಾತು ಗಮನಿಸಬೇಕು. ಸತ್ತವನಿಗಾಗಿ ಹಳಬೇಡಿರಿ, ಬಡುಕೊಳ್ಳಬೇಡಿರಿ, ಸೆರೆಯಾದವನಿಗೆ ಬಿಕ್ಕಿ ಬೆಕ್ಕಿ ಹಳಿರಿ, ಅವನು ಹಿಂದಿರುಗನು, ತನ್ನ ಜನ್ಮಭೂಮಿಯನ್ನು ನೋಡನು. ಇನ್ನು ಕೆಲವರು ವರ್ಷ ಪೂಜೆ ಮಾಡ್ತಾ ಇರ್ತಾರೆ ಪ್ರಿಯರೇ, ನೆನಪು ಮಾಡಿಕೊಂಡು. ವರ್ಷಕ್ಕೊಂದು ಸಾರಿ ದಿನವನ್ನು ಏರ್ಪಾಟ್ ಮಾಡಿ ನೆನಪಿನ ಕೂಟ. ಯಾವ ಕೂಟ? ನೆನಪಿನ ಕೂಟ. ಈ ನೆನಪಿನ ಕೂಟವನ್ನು ಏರ್ಪಾಟ್ ಮಾಡಿಕೊಂಡು ಅವ್ರ ಫೋಟೋ ಇಟ್ಕೊಂಡು ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ತಾಯಿ ಯಾರೋ ಒಬ್ಬರು ಸತ್ತೋಗಿರ್ತಾರಲ್ಲ, ಸತ್ತೋದವ್ರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಹೀಗಿದ್ದರು ಹಾಗಿದ್ದರು ಅಂತೇಳಿ ಮಾತಾಡಿ. ಏನಿದೆ ಜೀವನದಲ್ಲಿ? ಅವ್ರ ಜೀವನದಲ್ಲಿ ಏನು ನಡೆದಿದೆ ಹೇಳಿ? ದೇವರ ಜ್ಞಾನ ಹೇಳಿದ್ದಾರಾ? ದೇವರ ಸುವಾರ್ತೆ ಸಾರಿದ್ದಾರಾ? ದೇವರ ಪ್ರೀತಿಯನ್ನು ಹಂಚಿದ್ದಾರಾ? ಒಂದು ವೇಳೆ ದೇವರ ಪ್ರೀತಿ ಹಂಚಿದ್ರೆ, ದೇವರ ಜ್ಞಾನವನ್ನು ಸಾರಿದರೆ, ಭಕ್ತಿ ಮಾರ್ಗದಲ್ಲಿ ನಡ್ಕೊಂಡಿದ್ರೆ ಅಂಥವ್ರನ್ನ, ಭಕ್ತರನ್ನ ನೆನಪು ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಭಕ್ತರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಅಂದರೆ ಹೇಗೆ? ಆ ಭಕ್ತರು ಹೇಗೆ ನಡ್ಕೊಂಡಿದ್ರೋ, ಹೇಗೆ ಬದುಕಿದ್ರೋ ಆ ರೀತಿ ನಾವು ಬದುಕಬೇಕಂತೇಳಿ ನೆನಪು ಮಾಡ್ಕೊಳ್ಬೇಕಂತ ಹೇಳ್ತಾರೆ ವಿನಃ ವರ್ಷಕ್ಕೊಂದು ಸಾರಿ ಹೀಗೆ ನೆನಪಿನ ಕೂಟ ಇಟ್ಕೊಡ್ರಿ ಅಂತ ಹೇಳಿಲ್ಲ. ನೆನಪಿನ ಕೂಟ ಇಟ್ಕೊಂಡು ಅವ್ರದ್ದೊಂದು ಫೋಟೋ ಇಟ್ಟು ಅವ್ರಿಗೊಂದು ಹೂವಿನ ಮಾಲೆ ಹಾಕಿ ಈ ರೀತಿ ಅಂತೇಳಿ ದೇವ್ರು ಹೇಳಿಲ್ಲ ಪ್ರಿಯರೇ. ನೆನಪು ಮಾಡಿಕೊಡ್ರಿ ಅಂದರೆ ಅರ್ಥ ಏನಪ್ಪ ಅಂದರೆ, ಅವ್ರು ಯಾವ ರೀತಿ ಬದುಕಿದ್ದಾರೆ, ಭಕ್ತರು ಯೋಬನು ಯಾವ ರೀತಿ ಬದುಕಿದ್ದಾನೆ, ಏಲಿಯನು ಯಾವ ರೀತಿ ಬದುಕಿದ್ದಾನೆ, ಮೋಶೆ ಹೇಗೆ ಬದುಕಿದ್ದಾನೆ, ಹೇಗೆ ಜೀವಿಸಿದ್ದಾನೆ ಈ ಲೋಕದಲ್ಲಿ, ಅವರ ಜೀವಿತಗಳನ್ನು ನೆನಪು ಮಾಡ್ಕೊಳ್ಬೇಕು. ಅವರು ಕಷ್ಟ ನಷ್ಟ ಶೋಧನೆಗಳು ಬಂದಾಗ ಹೀಗೆ ಅವರು ಬದುಕಿದ್ದಾರೆ, ಹೀಗೆ ಅವರು ಜೀವಿಸಿದ್ದಾರೆ, ನಾವು ಕೂಡ ಅವರ ಹಾಗೆ ಜೀವಿಸಬೇಕು ಈ ಲೋಕದಲ್ಲಿ ಅಂತೇಳಿ ನೆನಪು ಮಾಡ್ಕೋಬೇಕು. ನಮ್ಮ ನೆನಪುಗಳು ಯಾಕಪ್ಪ ಅಂತ ನೋಡುವಾಗ ವಿರುದ್ಧವಾಗಿರುತ್ತೆ. ಅವನು ಕುಡುಕನಾದರೂ, ಕದಿಮನಾದರೂ, ಒಂದು ರೀತಿಯಲ್ಲಿ ಮೋಸಗಾರನಾದರೂ ಅಂಥವ್ರನ್ನ ನೆನಪು ಮಾಡಿಕೊಂಡು ಕಣ್ಣೀರು ಸುರಿಸ್ತಾ ಇರ್ತೀವಿ ಪ್ರಿಯರಾದ ದೇವ್ರ ಮಕ್ಕಳಿರ. ಅದನ್ನು ನಾವು ಏನ್ರಿ ನಿಲ್ಲಿಸ್ಬೇಕಾಗತ್ತೆ. ಇವಾಗ ಯೇಸುಪ್ರಭು ಹೇಳಿರುವಂಥ ಮಾತನ್ನು ಗಮನಿಸುವಾಗ ಏನ್ರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಕಣ್ಣೀರು ಸುರಿಸಿರಿ. ಯಾಕೆಂದರೆ ನೀವು ರಕ್ಷಣೆ ಹೊಂದಬೇಕು, ನಿಮ್ಮ ಆತ್ಮರಕ್ಷಣೆಗಾಗಿ ಕಣ್ಣೀರು ಸುರಿಸಿರಿ. ಅಲ್ಲಿ ಹೇಳ್ತಾರಲ್ಲ ಎರಿಮೇನ ಮೂಲಕ ಏನಂತ ಹೇಳಿದ್ದಾರೆ ಅಲ್ಲಿ ಗಮನಿಸ್ರಿ. ಸರಿಯಾದವನಿಗಾಗಿ ಬಿಕ್ಕಿ ಬಿಕ್ಕಿ ಅಳಿರಿ. ಸರಿಯಾದವನಂದರೆ ಪಾಪ ಎಂಬ ಸೆರೆಯಲ್ಲಿದ್ದವನಿಗೋಸ್ಕರ ಅಳ್ರಿ. ಪಾಪ ಎಂಬ ಸೆರೆಯಲ್ಲಿ ಇದ್ದವನಿಗೋಸ್ಕರ ಕಣ್ಣೀರು ಸುರಿಸ್ರಿ. ಯಾರು ಕಣ್ಣೀರು ಸುರಿಸ್ಬೇಕು ಅಂದರೆ, ಬದುಕಿದ್ದಾಗ ನಮ್ಮ ಅಕ್ಕಪಕ್ಕದಲ್ಲಿದ್ದಂಥ ಜನರು ಇರ್ತಾರಲ್ಲ ಅವ್ರಿಗೋಸ್ಕರ ಯಾರು ಅಳಬೇಕು? ಭಕ್ತರು. ಯಾರು ಅಳಬೇಕು? ಯಾರು ಕಣ್ಣೀರು ಸುರಿಸ್ಬೇಕು? ಭಕ್ತರು ಪ್ರಿಯರೇ, ಭಕ್ತರು. ವಾಕ್ಯದಲ್ಲಿ ಧ್ಯಾನದಲ್ಲಿ ಇದ್ದಂಥ ಭಕ್ತರಿದ್ದಾರೆ ನೋಡಿ, ಅವರು ಇನ್ನೊಬ್ರಿಗೋಸ್ಕರ ಕಣ್ಣೀರು ಸುರಿಸ್ಬೇಕಂತ ಹೇಳ್ತಾರೆ. ಯಾರಿಗೋಸ್ಕರ ಕಣ್ಣೀರಪ್ಪ ಅಂತ ನೋಡುವಾಗ ಸೆರೆಯಾದವನಿಗಾಗಿ ಅಂತಾರೆ. ಸೆರೆಯಾದವನಿಗಾಗಿ ಅಂದರೆ ಪಾಪ ಎಂಬ ಸೆರೆಯಲ್ಲಿ ಇದ್ದವನಿಗೋಸ್ಕರ ಅಳಬೇಕು ಅಂತಾರೆ. ಯಾರಿಗೋಸ್ಕರ? ಪಾಪ ಎಂಬ ಸೆರೆಯಲ್ಲಿ ಇದ್ದವನಿಗಾಗಿ ಅಳಿರಿ, ಕಣ್ಣೀರು ಸುರಿಸ್ರಿ, ಗೋಳಾಡ್ರಿ. ಅಯ್ಯೋ ನನ್ನ ಮಗನು ಪಾಪದಲ್ಲಿದ್ದಾನೆ, ಅಯ್ಯೋ ನನ್ನ ಕುಟುಂಬ ಪಾಪದಲ್ಲಿದೆ, ಸ್ತ್ರೀಯರು ನನ್ನ ಗಂಡನು ಪಾಪದಲ್ಲಿದ್ದಾನೆ ಅಂಥೇಳಿ ದೇವರ ಬಳಿಯಲ್ಲಿ ಕಣ್ಣೀರು ಸುರಿಸ್ಬೇಕಂತ ಹೇಳ್ತಾರೆ ದೇವರು. ಆದರೆ ನಮ್ಮ ಕಣ್ಣೀರು ಯಾತಕ್ಕಾಗಿ? ಇನ್ನೊಬ್ಬರು ರಕ್ಷಣೆ ಮಾರ್ಗದಲ್ಲಿ ಬರಬೇಕು, ರಕ್ಷಣೆಯಲ್ಲಿ ನಡಿಬೇಕು, ದೇವರ ರಾಜ್ಯದಲ್ಲಿ ಸೇರಿ, ದೇವರ ಸಭೆಯಲ್ಲಿ ಸೇರಿ ರಕ್ಷಣೆ ಮಾರ್ಗದಲ್ಲಿ ನಡಿಬೇಕು ಎಂಬುವಂಥ ಕಣ್ಣೀರು ಬರ್ತಾ ಇದೆಯಾ? ಅಥವಾ ಉದ್ಯೋಗ ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳು ಹುಟ್ಟಿಲ್ಲ, ರೋಗದಲ್ಲಿದ್ದಾರೆ, ವ್ಯಾಧಿಯಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ ಅಂತೇಳಿ ಈ ರೀತಿ ಕಣ್ಣೀರು ಬರಬೇಕಾ? ಯಾವ ರೀತಿ ಕಣ್ಣೀರು ಬರಬೇಕು ಒಂದು ಸಾರಿ ಗಮನಿಸಬೇಕು. ಇವಾಗ ಅಪೋಸ್ತಲನಾಗಿರುವಂಥ ಪೌಲನು ಕಣ್ಣೀರು ಸುರಿಸ್ತಾನೆ. ಎಲ್ಲಿ ರೀತಿ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನದಿಂದ, ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡೆಬಿಡದೆ ವೇದನೆಯೂ ಉಂಟು ಅಂತ ಹೇಳ್ತಾರೆ. ನನಗೆ ಮಹಾ ದುಃಖವಾಗ್ತಾ ಇದೆ, ನನಗೆ ಎಡೆಬಿಡದೆ ಮಹಾವೇದನೆ.
ಹೆಜ್ಜೆ ಹೆಜ್ಜೆಯಲ್ಲಿ ನನಗೆ ಮಹಾ ದುಃಖವಾಗ್ತಾ ಇದೆ, ವೇದನೆ ಉಂಟಾಗ್ತಾ ಇದೆ. ಯಾರನ್ನ ನೋಡಿ ಆತನಿಗೆ ವೇದನೆ? ಸತ್ತೋದವ್ರಿಗೋಸ್ಕರ ಅಳ್ತಾ ಇಲ್ಲ ಆತ. ಯಾರಿಗೋಸ್ಕರ ಅಳ್ತಾ ಇದ್ದಾನೆ, ಯಾರಿಗೋಸ್ಕರ ದುಃಖ ಪಡ್ತಾ ಇದ್ದಾನಂತ ನೋಡುವಾಗ ಏನ್ರಿ, ಆತನಿಗೇನೋ ಮದುವೆ ಆಗಿಲ್ಲ ಅಂತೇಳಿ ದುಃಖ ಪಡ್ತಾ ಇಲ್ಲ ಆತ. ನನಗೆ ಸಂಪಾದನೆ ಇಲ್ವಲ್ಲ ಅಂತೇಳಿ ದುಃಖ ಪಡ್ತಾ ಇಲ್ಲ ಆತ. ನನಗೆ ಮನೆ ಇಲ್ವಲ್ಲ ಅಂತೇಳಿ ದುಃಖ ಪಡ್ತಾ ಇಲ್ಲ ಆತ. ಕೆಲವರು ಹೇಳ್ತಾರೆ, ನನಗೆ ಸ್ವಂತ ಮನೆ ಇಲ್ಲಯ್ಯ ಅಂತಾರೆ. ಸ್ವಂತ ಮನೆಗೋಸ್ಕರ ಕಣ್ಣೀರು. ಸ್ವಂತ ಮನೆ ಇದ್ದವರು, ಬಾಡಿಗೆ ಮನೆ ಇದ್ದವರು ಎಲ್ಲರೂ ಒಂದು ದಿನ ಇಲ್ಲಾಂದರೆ ಒಂದು ದಿನ ಬಿಟ್ಟು ಹೋಗಬೇಕು. ಗೊತ್ತಾಗಬೇಕಿದ್ದನ್ನು ನಮಗೆ. ಸ್ವಂತ ಮನೆಯಲ್ಲಿದ್ದವರು, ಬಾಡಿಗೆ ಮನೆಯಲ್ಲಿದ್ದವರು, ಇವರು ಹೋಗ್ತಾರೆ, ಅವರು ಹೋಗ್ತಾರೆ. ಇವರು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾರೆ, ಅವರು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಆಗಿರುವಾಗ ಸ್ವಂತ ಮನೆ ಬೇಕು ಎಂಬುವಂಥ ಕಣ್ಣೀರು ನಿನಗೆ ಯಾಕಮ್ಮ? ಯಾಕೆ ನಿಮಗೆ ದುಃಖ? ಕಷ್ಟಪಡಿ, ದುಡಿರಿ, ಸಂಪಾದನೆ ಮಾಡಿಕೊಂಡು ದೇವರ ಒಂದು ಅನುಗ್ರಹ ಇದ್ದರೆ ಕಟ್ಕೊಡ್ರಿ, ಮನೆ ತೊಗೊಳ್ರಿ. ಇಲ್ಲಪ್ಪ ಇದ್ದದ್ರಲ್ಲಿದ್ದೀವ, ದೇವ್ರ ಸ್ತೋತ್ರ ಹೇಳಿ. ಇದ್ದದ್ರಲ್ಲಿ ದೇವ್ರಿಗೆ ಸ್ತೋತ್ರ ಹೇಳಿ, ದೇವ್ರನ್ನ ಘನಪಡಿಸ್ರಿ. ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇರ್ತೀವಿ ಅಂತ ನೋಡುವಾಗ ಆಸೆಗಳೇನು ಬಹಳ ಇರುತ್ತೆ. ದೊಡ್ಡ ದೊಡ್ಡ ಕೋರಿಕೆಗಳು, ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತೇಳಿ ಕಣ್ಣೀರು, ದುಃಖ ಪಡ್ತಾ ಇರ್ತೀವಿ, ಅಳ್ತಾ ಇರ್ತೀವಿ, ಬೇಡ್ತಾ ಇರ್ತೀವಿ. ಬೋಧನೆಗಳು ಕೂಡ ಹಾಗೇನೇ ಇದೆ. ಬೇಡ್ರಿ, ನೀವೇನು ಬೇಡ್ತೀರ ಬೇಡಿ, ದೇವ್ರು ಕೊಡ್ತಾರೆ, ದೇವ್ರು ಕೊಡ್ತಾರೆ, ಬೇಡಿ. ಕಣ್ಣೀರು ಸುರಿಸಿ ನೀವು ಬೇಡಬೇಕು, ದುಃಖದಿಂದ ನೀವು ಬೇಡಬೇಕು. ಯಾತಕ್ಕಾಗಿ ಬೇಡಬೇಕು? ಯಾರಿಗಾಗಿ ಬೇಡಬೇಕು? ಈ ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬೇಡಿಕೊಳ್ಳಿ ಅಂತೇಳಿ ಹೇಳುವಾಗ ಸೇವಕರು ಅದನ್ನೇ ನಾವು ಫಾಲೋ ಆಗ್ತಾ ಇರ್ತೀವಿ. ಸರಿಯಾದದಲ್ಲ ಅದು. ಇವಾಗ ಅಪೊಸ್ತಲನಾಗಿರುವಂಥ ಪೌಲನು ಮಹಾ ದುಃಖದಲ್ಲಿದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಯಾತಕ್ಕಾಗಿ ಕಣ್ಣೀರಪ್ಪ ಅಂತ ನೋಡುವಾಗ ತನ್ನ ಸಹೋದರರು ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ವಲ್ಲ ಅಂತೇಳಿ. ತನ್ನ ಸಹೋದರರು ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ವಲ್ಲ, ರಕ್ಷಣೆ ಮಾರ್ಗವನ್ನು ತಿಳ್ಕೊಂಡಿಲ್ವಲ್ಲ, ಸತ್ಯದ ಮಾರ್ಗದಲ್ಲಿ ಬಂದಿಲ್ವಲ್ಲ ಅಂತೇಳಿ ಕಣ್ಣೀರು, ದುಃಖ, ವೇದನೆ ಇದೆ ಅವರಿಗೆ. ನೋಡಿ, ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡೆಬಿಡದೆ ವೇದನೆ ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮಧೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು. ಅವರು ಇಸ್ರಾಯೇಲಿನ ವಂಶದವರು. ಅಂದರೆ ನನ್ನ ಸಹೋದರರು ಯಾರು ಅಂದ್ಕೊಂಡಿದ್ದೀರಾ? ಯೆಹೂದ್ಯರು ನನ್ನ ಸಹೋದರರಿದ್ದಾರಲ್ಲ, ಇವರು ಇಸ್ರಾಯೇಲಿನ ವಂಶದವರು. ಇಸ್ರಾಯೇಲಿನ ವಂಶದವರು. ಆಮೇಲೆ ದೇವರು ಪುತ್ರರಾಗಿ ಸ್ವೀಕರಿಸಿದವರು. ಇವರನ್ನು ದೇವರು ನನ್ನ ಪುತ್ರರಾಗಿ ಸ್ವೀಕರಿಸಿದ್ದಾರಂತೆ. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತೇನೆಂದರೆ, ನನ್ನ ಸಹೋದರರಿದ್ದಾರಲ್ಲ ಇಸ್ರಾಯೇಲ್ಯರು, ಇವರನ್ನು ದೇವರು ತನ್ನ ಪುತ್ರನಾಗಿ ಸ್ವೀಕರಿಸಿದ್ದಾರಂತೆ. ಎರಡನೇದಾಗಿ ನೋಡಿ, ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಆಮೇನ್. ನೋಡಿದ್ರ, ಆಲೋಚನೆ ಮಾಡಿ ಪ್ರಿಯರೇ. ಅಂದರೆ ಇಸ್ರಾಯೇಲ್ರಿದ್ದಾರಲ್ಲ, ಇವರು ನನ್ನ ಸಹೋದರರು ಅಂತ ಹೇಳ್ತಾರೆ. ಯಾರು? ಅಪೊಸ್ತಲನಾಗಿರುವಂಥ ಪೌಲನು. ಎರಡನೇದಾಗಿ ಇಸ್ರಾಯೇಲ್ಯರನ್ನು ದೇವರು ತನ್ನ ಸ್ವಕೀಯ ಪ್ರಜೆಗಳಂತ ಹೇಳಿಕೊಂಡಿದ್ದಾನೆ. ಆ ದೇವರು ಇವ್ರಿಗೋಸ್ಕರ ಒಡಂಬಡಿಕೆಯನ್ನು ಕೊಟ್ಟಿದ್ದಾನೆ. ಇವರು ನೋಡುವಾಗ ಯಾರ ಸಂತಾನ ಅಂತ ನೋಡುವಾಗ ಅಬ್ರಹಾಮ, ಇಸಾಕ, ಯಾಕೋಬನ ಸಂತಾನದವರು ಇವರು. ಇವರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ, ಇವರಿಗೆ ದೇವಾಲಯ ಇದೆ ಇವರ ಮಧ್ಯದಲ್ಲಿ. ಇವರ ಬಳಿಯಲ್ಲಿ ಒಂದು ದೇವರನ್ನು ಆರಾಧಿಸುವಂಥ ನೇಮಗಳಿವೆ. ಮತ್ತೊಂದು ವಿಷಯ ನೋಡುವಾಗ ಒಂದು ಅದ್ಭುತವಾದಂಥ ವಿಷಯ, ಇವರ ಸಂತಾನದಲ್ಲೇ ಲೋಕರಕ್ಷಕನು ಹುಟ್ಟಿದ್ದಾನೆ.
ಆ ಲೋಕರಕ್ಷಕನು ಸಾಮಾನ್ಯನಲ್ಲ, ದೇವರು ಆತನು ಅಂತೇಳಿ. ನೋಡಿ, ಇವೆಲ್ಲ ಕೂಡ ಹೇಳಿ ಅಪೊಸ್ತಲನಾಗಿರುವಂಥ ಪೌಲನು ಅವರ ವಿಷಯದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಆ ಕಣ್ಣೀರಿನ ಹಿಂದೆ, ಮಹಾ ದುಃಖದ ಹಿಂದೆ, ವೇದನೆ ಹಿಂದೆ ನೋಡುವಾಗ ಏನಿದೆ ಅಂತ ನೋಡುವಾಗ ಏನ್ರಿ, ಆ ವೇದನೆಯಿಂದ ಅದರ ಹಿಂದೆ ಇರುವಂಥ ತಾತ್ಪರ್ಯವೇನಂತ ನೋಡುವಾಗ ನನ್ನ ಸಹೋದರರು ರಕ್ಷಣೆ ಹೊಂದಲಿಲ್ಲವಲ್ಲ ಅಂತ. ಇವರ ಬಳಿಯಲ್ಲಿ ದೇವರ ವಾಗ್ದಾನ ಇದ್ದರು, ಇವರ ಬಳಿಯಲ್ಲಿ ಹಳೆ ಒಡಂಬಡಿಕೆ ಇದ್ದರು, ಇವರ ಬಳಿಯಲ್ಲಿ ಪ್ರವಾದಿಗಳಿದ್ದರು, ಇವರು ಉನ್ನತ ಹೆಸರು ಪಡ್ಕೊಂಡಿದ್ದರು, ದೇವರು ಇವರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದರು. ಆದರೆ ಇವರು ದೇವರನ್ನು ನಂಬಿಕೊಂಡಿಲ್ಲ, ಯೇಸು ಕ್ರಿಸ್ತರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ ಅಂಥೇಳಿ ಮಹಾ ದುಃಖ, ವೇದನೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಅವರು ಬಾಧೆ ಪಡ್ತಾ ಇದ್ದಾರೆ. ನಿನ್ನ ಬಾಧೆ ನನ್ನ ಬಾಧೆ, ನಿನ್ನ ದುಃಖ ನನ್ನ ದುಃಖ, ನಿನ್ನ ಕಣ್ಣೀರು ನನ್ನ ಕಣ್ಣೀರು ಯಾತಕ್ಕಾಗಿ, ಯಾರಿಗಾಗಿ ಹೇಳಿ ಪ್ರಿಯರೇ? ಯಾವತ್ತಾದರೂ ನಮ್ಮ ಕುಟುಂಬದಲ್ಲಿ ರಕ್ಷಣೆಗೋಸ್ಕರ ಕಣ್ಣೀರು ಸುರಿಸಿದ್ದೀವ? ದುಃಖ ಪಟ್ಟಿದ್ದೀವ? ಸ್ತ್ರೀಯರಿದ್ದಾರೆ, ಹೆಂಡತಿಯರು ಅಂದರೆ ಅವರವರ ಗಂಡಂದರಿಗೋಸ್ಕರ ಕಣ್ಣೀರು ಸುರಿಸಿದ್ದೀರಾ? ಮಕ್ಕಳಿಗೋಸ್ಕರ ಕಣ್ಣೀರು ಸುರಿಸಿದ್ದೀರಾ? ಹತ್ತಿದ್ದೀರಾ? ಅಂದರೆ ರಕ್ಷಣೆಗೋಸ್ಕರ ಹತ್ತಿದ್ದೀರಾ, ಅಥವಾ ನಿಮ್ಮ ಹಾಳು ಬೇರೆಗೋಸ್ಕರ, ಬೇರೆ ಯಾವುದು ಉದ್ಯೋಗದಗೋಸ್ಕರ, ಸಂಪಾದನೆಗೋಸ್ಕರ ಇಂಥದ್ದೇನಾದರೂ ಇದೆಯಾ? ಅಂದರೆ ಯಾತಕ್ಕಾಗಿ ನಿಮ್ಮ ಕಣ್ಣೀರಿದೆ? ಲೌಕಿಕವಾಗಿ, ಭೌತಿಕವಾಗಿ ಇದರಿಗೋಸ್ಕರ ನಿಮ್ಮ ಕಣ್ಣೀರಿದ್ದರೆ ವ್ಯರ್ಥವಾಗುತ್ತೆ ರೀ, ಉಪಯೋಗ ಇಲ್ಲ ರೀ. ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ರಕ್ಷಣೆ ಹೊಂದಿ, ಅಂದರೆ ದೀಕ್ಷಾಸ್ಥಾನ ಪಡೆದುಕೊಂಡು ರಕ್ಷಣೆ ಮಾರ್ಗದಲ್ಲಿ ನಡೆದು, ರಕ್ಷಣೆ ಮಾರ್ಗದಲ್ಲಿ ನಡೆಯುವಂಥ ಆ ಸಮಯದಲ್ಲಿ ನಿನ್ನ ಕುಟುಂಬದಗೋಸ್ಕರ ಹತ್ತಿದ್ದೀರಾ? ನಿನ್ನ ಕುಟುಂಬದಲ್ಲಿ ಯಾರಿದ್ದಾರೆ? ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು, ಇಲ್ಲ ಸ್ತ್ರೀಯರಿಗಾದರೆ ಗಂಡನು, ಅತ್ತೆ ಮಾವ, ಮಕ್ಕಳು, ಇಲ್ಲ ಕುಟುಂಬದಲ್ಲಿ ಕಣ್ಣೀರಿದೆಯಾ? ಕುಟುಂಬದಲ್ಲಿ ಕಣ್ಣೀರಿದೆಯಾ? ದುಃಖ ಇದೆಯಾ? ಎಲ್ಲರಿಗೂ ಕಾಣಬೇಕು ಅಂತಲ್ಲ. ನೀನು ನಿನ್ನ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ವಿಜ್ಞಾಪನೆ ಮಾಡುವಾಗ, ರಕ್ಷಣೆ ಹೊಂದಿಲ್ವಲ್ಲ, ನನ್ನ ಕುಟುಂಬದಲ್ಲಿದ್ದಂಥ ಜನರು, ಅಕ್ಕ, ಅಣ್ಣ, ತಂಗಿ, ಬಾವ, ಅವರು ಇವರು ಇದ್ದಾರಲ್ಲ, ಇವರು ಇನ್ನೂ ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ವಲ್ಲ, ನಾನು ಮಾತ್ರ ತಿಳ್ಕೊಂಡಿದ್ದೀನಿ, ನಾನು ಮಾತ್ರ ದೇವರನ್ನು ತಿಳ್ಕೊಂಡಿದ್ದೀನಿ, ವಾಕ್ಯಗಳನ್ನು ತಿಳ್ಕೊಂಡಿದ್ದೀನಿ, ನನಗೆ ಮಾತ್ರ ರಕ್ಷಣೆ ಮಾರ್ಗ ಸಿಕ್ಕಿದೆ, ನನ್ನ ಕುಟುಂಬದಲ್ಲಿದ್ದವರಿಗೆ ರಕ್ಷಣೆ ಮಾರ್ಗ ಇನ್ನೂ ಬಂದಿಲ್ವಲ್ಲ ಅಂಥೇಳಿ ಅವ್ರಿಗೋಸ್ಕರ ನೀವು ಕಣ್ಣೀರು ಸುರಿಸಿದ್ದೀರಾ? ಅವ್ರಿಗೋಸ್ಕರ ಕಣ್ಣೀರು, ವೇದನೆ, ಮಹಾವೇದನೆ ಬಂದಿದೆಯಾ? ಅವರನ್ನು ಕಾಪಾಡಿಕೊಳ್ಳೋದಕ್ಕೆ ಏನಾದರೂ ವೇದನೆ ಇದೆಯಾ? ಅವರನ್ನು ಕಾಪಾಡಿಕೊಳ್ಳೋದಕ್ಕೆ ದುಃಖ ಇದೆಯಾ? ಬಾಧೆ ಇದೆಯಾ? ಕಣ್ಣೀರು ಇದೆಯಾ? ನಿನ್ನ ಕಣ್ಣೀರು ನೋಡುವಾಗ ಸುಮ್ಮನೆ ಕಣ್ಣೀರು, ಯಾವುದು ಚಿಕ್ಕ ಚಿಕ್ಕ ವಿಷಯದಲ್ಲಿ, ತಾತ್ಕಾಲಿಕವಾದಂಥ ಭೂಲೋಕದ ವಿಷಯದಲ್ಲಿ ನಿನ್ನ ಕಣ್ಣೀರು, ನಿನ್ನ ವೇದನೆ, ನಿನ್ನ ದುಃಖ, ಅದು ಉಪಯೋಗ ಇಲ್ಲ ರೀ. ಇವಾಗ ಯೇಸು ಪ್ರಭು ಹೇಳಿದ್ದಾರಲ್ಲ, ಅಮ್ಮಂದಿರ, ಸ್ತ್ರೀಯರೇ, ನಿಮ್ಮ ಮಕ್ಕಳಿಗೋಸ್ಕರ, ನಿಮಗೋಸ್ಕರ ಅಲ್ರಿ ಅಂತಂದರೆ ನಿಮ್ಮ ರಕ್ಷಣೆಗೋಸ್ಕರ. ಅಂದರೆ ನೀವು ರಕ್ಷಣೆ ಹೊಂದಬೇಕು, ರಕ್ಷಣೆಗಾಗಿ ಅಲ್ರಿ, ಕಣ್ಣೀರು ಸುರಿಸ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಸುರಿಸ್ರಿ, ಬಾಧೆ ಪಡಿ ದೇವ್ರು ಹೇಳುವಾಗ ಏನ್ರಿ ನಮಗೇನು ಅರ್ಥ ಆಗಿದೆ? ಎಲ್ಲ ಬೋಧನೆ, ಎಲ್ಲ ಪ್ರಾರ್ಥನೆ, ಎಲ್ಲ ಒಂದು ವಿಜ್ಞಾಪನೆಗಳು, ಎಲ್ಲ ಕಣ್ಣೀರುಗಳು ಒಂದು ಸಾರಿ ನೀವು ಪರಿಶೋಧನೆ ಮಾಡಿ ಗೊತ್ತಾಗುತ್ತೆ. ಇವರ ಎಲ್ಲ ಕಣ್ಣೀರುಗಳು ಏನ್ರಿ ಚಿಕ್ಕ ಚಿಕ್ಕ ವಿಷಯಗಳು. ಹೆಂಡತಿಗೋಸ್ಕರ ಅಳ್ತಾನೆ, ಗಂಡನಿಗೋಸ್ಕರ ಈಕೆ, ಹೆಂಡತಿಗೋಸ್ಕರ ಆತ, ಬಿಟ್ಟೋದ ಏನು ಎಲ್ಲ ಕಿರಿಕಿರಿ ಅಂತೇಳಿ. ದೇವರ ವಾಕ್ಯಕ್ಕೆ ಒಳಪಟ್ಟರೆ ಯಾವ ಕಿರಿಕಿರಿ ಇರಲ್ಲ, ಯಾವ ಸಮಸ್ಯೆ ಇರಲ್ಲ ಪ್ರಿಯರೇ. ಮನೆಯಲ್ಲಿ ಒಂದು ವೇಳೆ ಹೊರಗಡೆ ಸ್ಟಾರ್ಟ್ ಆಗ್ಬೋದು. ಮನೆಯಲ್ಲಿ ಆನಂದವಾಗಿರಬೇಕಂದ್ರೆ, ಮನೆಯಲ್ಲಿ ಸಂತೋಷವಾಗಿ ನೆಮ್ಮದಿಯಿಂದ ಇರಬೇಕು ಅಂದುಕೊಂಡ್ರೆ ನೀವು ದೇವರ ವಾಕ್ಯಕ್ಕೆ ಒಳಪಟ್ಟರೆ ಸಾಕು. ದೇವ್ರು ಏನು ಹೇಳಿದ್ದಾರೆ ಅದಕ್ಕೆ ಒಳಪಟ್ಟರೆ ಸಾಕು, ಅದ್ಭುತವಾಗಿರುತ್ತೆ. ದೇವರ ವಾಕ್ಯವನ್ನು ಪಕ್ಕಕ್ಕೆ ಇಡ್ತೀರಾ, ಸಮಸ್ಯೆಗಳನ್ನು ತಂದಿಡ್ತೀರಾ. ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀವಿ ಅಂತಂದರೆ ದೇವರ ವಾಕ್ಯವನ್ನು ಪಕ್ಕಕ್ಕಿಟ್ಟಿದ್ದೀವಿ ಅಂತ ಅರ್ಥ. ಸಮಸ್ಯೆಗಳನ್ನೇ ಹೇಳಿಕೊಂಡು ಕಣ್ಣೀರು ಸುರಿಸ್ತಾ ಇದ್ದೀವಿ, ಯಾವುದಕ್ಕೂ ಅಳ್ತಾ ಇದ್ದೀವಿ, ಯಾವುದಕ್ಕೂ ಬಾಧೆ ಪಡ್ತಾ ಇದ್ದೀವಿ, ಯಾವುದಕ್ಕೂ ದುಃಖ ಪಡ್ತಾ ಇದ್ದೀವಿ, ಯಾವುದಕ್ಕೂ ಪೇಚಾಡ್ತಾ ಇದ್ದೀವಿ, ಯಾವುದಕ್ಕೂ ಗುಣಗುಡ್ತಾ ಇದ್ದೀವಿ ಅಂತಂದರೆ ದೇವರ ವಾಕ್ಯವನ್ನು ಪಕ್ಕಕ್ಕಿಟ್ಟಿದ್ದೀವಿ ಅಂತ ಅರ್ಥ. ಯಾರೇ ಆಗಿರ್ಬೋದು,
ದೇವರ ಸೇವಕರ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಭೆಯಲ್ಲಾಗಿರ್ಬೋದು, ಈ ಸಮಾಜದಲ್ಲಿ ಯಾರೇ ಆಗಿರ್ಬೋದು, ಯಾವ ಕುಟುಂಬದಲ್ಲಾಗಿರ್ಬೋದು, ಚಿಕ್ಕ ಚಿಕ್ಕ ವಿಷಯದಲ್ಲಿ ಪೇಚಾಡ್ತಾ ಇದ್ದಾರಂದರೆ, ಗೋಳಾಡ್ತಾ ಇದ್ದಾರಂದರೆ, ಕಣ್ಣೀರು ಸುರಿಸ್ತಾ ಇದ್ದಾರಂದರೆ ಅದರ ಹಿಂದೆ ಕಾರಣ ಏನಪ್ಪ ಅಂತ ನೋಡುವಾಗ ದೇವರ ವಾಕ್ಯವನ್ನು ಬಿಟ್ಟು ಪೇಚಾಡುವಂಥದ್ದು, ಗೋಳಾಡುವಂಥದ್ದು, ಕಣ್ಣೀರು ಸುರಿಸುವಂಥದ್ದು. ಅಂಥ ಕಣ್ಣೀರು ದೇವರ ಸನ್ನಿಧಿಗೆ ಮುಟ್ಟುತ್ತಾ? ದೇವರು ಕೇಳ್ತಾರಾ? ಪೇಚಾಡಿದ್ರೆ ಹೋಗಲೇ ಹಾಗಿದ್ದುಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟುತ್ತಾ? ಹೇಳಬೇಕು ಪ್ರಿಯರೇ, ವಾಕ್ಯಗಳನ್ನು ಮುಂದೆ ಇಟ್ಟು ಹೇಳಬೇಕಾಗತ್ತೆ, ನನಗೆ ಸುಮ್ಮನೆ ಹೇಳಬಾರ್ದು. ಪ್ರಿಯರಾದ ದೇವರ ಮಕ್ಕಳಿರ, ಈ ಕೊನೆಯ ದಿನದಲ್ಲಿದ್ದಂಥ ನಾವು ಎಲ್ಲಿ ಯಾತಕ್ಕಾಗಿದ್ದೀವಂತ ಒಂದು ಕಾಲದಲ್ಲಿ ನೋಡಿ, ಇಸ್ರಾಯೇಲ್ ಜನಾಂಗದವರು ಏನ್ರಿ ದೇವ್ರ ಜೊತೆಯಾಗಿದ್ದರೂ ಕೂಡ ಯಾತಕ್ಕಾಗಿ ಕಣ್ಣೀರು ಸುರಿಸ್ತಾರೆ. ಒಂದು ಸಾರಿ ನಮಗೆ ಆ ಒಂದು ಸಂಗತಿಯನ್ನು ನೋಡುವಾಗ, ಓದುವಾಗ, ಇವರು ಇಸ್ರಾಯೇಲ್ರ ಇಂಥ ಜನಾಂಗಗಳನ್ನು ದೇವರು ಆರಿಸ್ಕೊಂಡಿದ್ದಾನ ನೆನಪು ಮಾಡಿಕೊಳ್ಳುವಾಗ ಅಬ್ರಹಾಮ, ಇಸಾಕು ನೆನಪಾಗ್ತಾರೆ ಪ್ರೇರೆ. ಅವ್ರಿಗೋಸ್ಕರ ಇವರಿಗೆ ಸ್ಥಾನ ಕೊಟ್ಟಿದ್ದಾನೆ ವಿನಃ ಇವ್ರನ್ನ ನೋಡಿ ಅಲ್ಲ. ಅವರು ಯಾರು? ಅಬ್ರಹಾಮ, ಇಸಾಕ, ಯಾಕೋಬ. ಅವರು ಉನ್ನತ ಪುರುಷರು, ಶ್ರೇಷ್ಠ ಪುರುಷರು, ಶ್ರೇಷ್ಠ ಭಕ್ತರವರು. ಅವರ ಸಂತಾನದಲ್ಲಿ ಬಂದಂಥ ಜನರು ಯಾತಕ್ಕಾಗಿ ಗೋಳಾಡಿದ್ದಾರಂತ ನೋಡುವಾಗ ಆಶ್ಚರ್ಯವಾಗುತ್ತೀರಿ. ಅರಣ್ಯಕಾಂಡ 11ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ. ಅವರ ಮಧ್ಯದಲ್ಲಿ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲ್ಯರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸುತ್ತದೆ? ಅಂದರೆ ಇಸ್ರಾಯೇಲ್ಯರ ಬಳಿಯಲ್ಲಿ ಕೆಲವರು ಅನ್ಯ ಜನಾಂಗದವರು ಬಂದಿದ್ದಾರೆ. ಎಲ್ಲಿಂದ? ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಡ್ತಾರಲ್ಲ ಜನ, ಆ ಹೊರಡುವಂಥ ಇಸ್ರಾಯೇಲ್ಯರ ಜೊತೆಯಲ್ಲಿ ಅನ್ಯರು ಕೂಡ ಕೆಲವರು ಇವ್ರ ಜೊತೆಯಲ್ಲಿ ಬಂದಿರ್ತಾರೆ. ಯಾಕೆಂದರೆ ಇವ್ರ ಜೊತೆಯಲ್ಲಿ ಕೆಲವರು ಅನ್ಯರು ಕೂಡ ಸ್ನೇಹಿತರಾಗಿರ್ತಾರಲ್ಲ, ಪರಿಚಯದವರು. ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ ಅಂತೇಳಿ ಇಸ್ರಾಯೇಲ್ಯರ ಜೊತೆಯಲ್ಲಿ ಕೆಲವರು ಅನ್ಯರು ಕೂಡ ಬರ್ತಾರೆ ಪ್ರಿಯರೇ. ಈ ಅನ್ಯರು ದೇವ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲಲ್ಲ. ಇವರು ಬಂದು ಇಸ್ರಾಯೇಲ್ಗೆ ಹೇಳುವಂಥದ್ದು, ಇಸ್ರಾಯೇಲ್ ಜನಾಂಗದವ್ರಿಗೆ, ಅಯ್ಯೋ ನಿಮ್ಮ ದೇವರು, ನಿಮ್ಮ ಮೋಶೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರಲ್ಲ, ಇಲ್ಲಿ ಊಟ ಸರಿ ಇಲ್ಲ, ನೀರಿಲ್ಲ, ಯಾಕೆ ಕರ್ಕೊಂಡು ಬಂದಿದ್ದಾರೆ ನಿಮ್ಮ ಮೋಶೆ? ಅಲ್ಲಿ ಐಗುಪ್ತ ದೇಶದಲ್ಲಿ ನಾವು ಎಂತೆಂಥ ಊಟ ಮಾಡ್ತಾಯಿದ್ವಿ, ಒಳ್ಳೆ ತರಕಾರಿ ಊಟ, ಅಲ್ಲಿ ಒಳ್ಳೆ ಸೌತೆಕಾಯಿ ಸಿಗ್ತಾಯಿತ್ತು, ಈರುಳ್ಳಿ ಸಿಗ್ತಾಯಿತ್ತು, ಬೆಳ್ಳುಳ್ಳಿ ಸಿಗ್ತಾಯಿತ್ತು, ಎಷ್ಟು ಚಿತ್ರ ವಿಚಿತ್ರವಾದ ಎಲ್ಲ ತರಕಾರಿ ಎಲ್ಲ ಸಿಗ್ತಾಯಿತ್ತಲ್ಲ. ಈ ಅರಣ್ಯದಲ್ಲಿ ಏನು ಸಿಗ್ತಾಯಿದೆ ನಮಗೆ ಮನ್ನ ಬಿಟ್ಟರೆ ಅಂಥೇಳಿ ಅವರು ಅನ್ಯರು ಇವ್ರ ಹತ್ರ ಇಸ್ರಾಯೇಲರ ಬಳಿಯಲ್ಲಿ ಬಂದು ಆಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಇವರು ಬಂದು ಮೋಶೆ ಬಳಿಯಲ್ಲಿ, ದೇವ್ರ ಬಳಿಯಲ್ಲಿ ಗೋಳಾಡ್ತಾ ಇದ್ದಾರೆ. ಅನ್ಯರು ಬಂದು ಇಸ್ರಾಯೇಲರ ಬಳಿಯಲ್ಲಿ, ಅದೇ ನೋಡಿ ಒಂದು ಸಾರಿ ಗಮನಿಸಬೇಕು. 4ನೇ ವಚನ. ಅವರ ಮಧ್ಯದಲ್ಲಿದ್ದ ಇತರ ಜನರು ಅಂದರೆ ಅನ್ಯ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸುತ್ತದೆ? ಇಸ್ರಾಯೇಲರು ಯಾರ ಬಳಿಯಲ್ಲಿ ಹತ್ತುಕೊಂಡು? ಮೋಶೆ ಆರೋನನ ಬಳಿಯಲ್ಲಿ. 5ನೇ ವಚನ. ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಖರ್ಜೂರು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು, ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಿರಲಿಲ್ಲ ಅಂದುಕೊಳ್ಳುತ್ತಿದ್ದರು. ನೋಡಿ, ಅವರ ಬಳಿಯಲ್ಲಿ ಬಂದು ಗೋಳಾಡ್ತಾ ಇದ್ದಾರೆ ಪ್ರಿಯರೇ. ದೇವರು ಅವರ ಬಳಿಯಲ್ಲಿ ಮಾಡಿರುವಂಥ ಅದ್ಭುತಗಳು ಎಷ್ಟು? ಒಂದಾ ಎರಡ? ಅನೇಕ ಅದ್ಭುತಗಳು ಮಾಡಿದ್ದಾರೆ, ಅನೇಕ ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ. ಅರಣ್ಯದಲ್ಲಿ ಎಷ್ಟು ಆಹಾರ ಬೇಕು ಅಂದರೆ ಎಲ್ಲ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಆಹಾರವನ್ನು ಕೊಟ್ಟಿದ್ದಾರೆ. ಹಗಲೊತ್ತು ಮೇಘಸ್ತಂಭ, ರಾತ್ರಿ ಹೊತ್ತು ಅಗ್ನಿಸ್ತಂಭ. ಮೇಘಸ್ತಂಭ, ಅಗ್ನಿಸ್ತಂಭ ಅಂದರೆ ಅರ್ಥ ಆಗುತ್ತಾ ನಿಮಗೆ? ಭಯಂಕರವಾದಂಥ ಬಿಸಿಲಿರುತ್ತಲ್ಲ, ಬಿಸಿಲಲ್ಲಿ ಹೋಗಿ ನಿಂತ್ಕೊಳ್ಳಿ, ಆವಾಗ ನೆರಳು ಬೇಕು ಅಂತೇಳಿ ಎದುರು ನೋಡ್ತೀವಿ. ನೆರಳು ಈ ಕನಿಷ್ಠ ಪಕ್ಷದಲ್ಲಿ ಛತ್ರಿ ಇದ್ದರೆ ಚೆನ್ನಾಗಿತ್ತು ಅಂತೇಳಿ ಎದುರು ನೋಡ್ತಾ ಇರ್ತೀವಿ. ಸ್ವಲ್ಪ ಅದು ಛತ್ರಿ ಇದ್ರೆ ಸ್ವಲ್ಪ ತಣ್ಣಗಿರುತ್ತೆ, ಇಲ್ಲಾಂದರೆ ಏನ್ರಿ ಟವಲ್ ಹಾಕ್ಕೊಳ್ತಾ ಇರ್ತೀವಿ, ಇಲ್ಲಾಂದರೆ ಖರ್ಚಿಪ್ ಹಾಕ್ಕೊಳ್ತಾ ಇರ್ತೀವಿ ಬಿಸಿಲಿಗೆ ತಾಳಿಕೊಳ್ಳದೆ. ಎಲ್ಲಾದರೂ ನೀರು ಸಿಕ್ಕರಪ್ಪ ಅಂದರೆ ಮಕ್ಕಕ್ಕೆ ಹಾಕ್ಕೊಳ್ತಾ ಇರ್ತೀವಿ. ಒಂದು ಭಯಂಕರವಾದ ಬಿಸಿಲು. ಈ ಬಿಸಿಲು ಗೊತ್ತಾಗಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಈ ಬಳ್ಳಾರಿ ಕಡೆ, ಇಲ್ಲಾಂದರೆ ರಾಯಚೂರು, ಮಾನ್ವಿ, ಗುಲ್ಬರ್ಗ, ಈ ಯಾದಗಿರಿ, ಈ ಕಡೆ ಭಯಂಕರವಾದಂಥ ಬಿಸಿಲಿರುತ್ತೆ ರೀ.
ಭಯಂಕರವಾದಂಥ ಬಿಸಿಲು ಕಾಲದಲ್ಲಿ. ಆವಾಗ ನೋಡಿ ಎಷ್ಟು ತಡ್ಕೊಳಕ್ಕಾಗಲ್ಲ. ಎಲ್ಲೋ ಒಂದು ಗಿಡ ಇದ್ದಾಗ ಅಲ್ಲಿ ಸ್ವಲ್ಪ ನಿವಾರಿಸ್ಕೊಳ್ತೀವಿ, ಇಲ್ಲಾಂದರೆ ಎಲ್ಲಾದರೂ ಒಂದು ಕಡೆ ನೆರಳಿದ್ದ ಕಡೆ ನಿಂತ್ಕೊಳ್ತೀವಿ, ಇಲ್ಲಾಂದರೆ ನೀರಿದ್ದ ಕಡೆ ಸ್ವಲ್ಪ ಮುಖಕ್ಕೆ ನೀರನ್ನು ಚಿಮುಕಿಸ್ಕೊಳ್ತಾ ಇರ್ತೀವಿ, ಸ್ವಲ್ಪ ಉಪಶಮನ ತಗೊಳ್ತಾ ಇರ್ತೀವಿ. ಭಯಂಕರವಾದಂಥದ್ದು. ಆ ಬಿಸಿಲಿಗೆ ಅನೇಕರು ಮರಣ ಹೊಂದುತ್ತಾ ಇರ್ತಾರೆ, ರೋಗದಲ್ಲಿ ಬೀಳ್ತಾ ಇರ್ತಾರೆ. ಈ ಅರಣ್ಯದಲ್ಲಿ ಕೂಡ ಅಂಥ ಬಿಸಿಲು. ಅರಣ್ಯದಲ್ಲಿ, ಬಯಲು ಅರಣ್ಯ ಅದು, ಗಿಡಗಳು ಮರಗಳು ಇದ್ದಂಥದ್ದಲ್ಲ, ಭಯಂಕರವಾದದ್ದು ಬಯಲು ಪ್ರದೇಶ ಅದು. ಅಂಥ ಬಯಲು ಪ್ರದೇಶದಲ್ಲಿ ಬಿಸಿಲು ಪ್ರಿಯರೇ. ಆ ಬಿಸಿಲಿಗೆ ಹೇಗಿರುತ್ತೆ ಹೇಳಿ? ಅಂಥ ಬಿಸಿಲು ಇದ್ದಂಥ ಆ ಸಮಯದಲ್ಲಿ ದೇವರೇನು ಮಾಡ್ತಾರೆ? ಮೇಘಸ್ತಂಭಗಳಂದರೆ ಇಸ್ರಾಯೇಲ್ರು ಎಲ್ಲೆಲ್ಲಿದ್ದಾರೋ ಅವರ ಮೇಲೆ ಮೇಘಗಳು ಬರ್ತಾಯಿದೆ. ಮೇಘಗಳು ಬಂದಾಗ ಇವರಿಗೆ ನೆರಳು ಬೀಳುತ್ತೆ. ನೆರಳು ತಂಪಾಗಿರುತ್ತೆ ರೀ, ನೆರಳಿದಾಗ ಕೂಲಾಗಿರುತ್ತೆ. ಅಷ್ಟು ಅದ್ಭುತವಾದಂಥ ರೀತಿಯಲ್ಲಿ ದೇವರು ಕಾಪಾಡ್ಕೊಂಡು ಬಂದಿದ್ದಾರೆ. ರಾತ್ರಿ ಹೊತ್ತು ಕತ್ತಲಿರುತ್ತೆ, ಹೌದಲ್ವ? ಅರಣ್ಯದಲ್ಲಿ ಕತ್ತಲು. ಈಗಿನ ಕಾಲದಲ್ಲಿ ಇದ್ದಾಗ ಏನಾದರೂ ಬೆಳಕಿದೆಯಾ? ಕರೆಂಟ್ಗಳಿದೆಯಾ? ಇಲ್ಲ. ಈ ಅರಣ್ಯದಲ್ಲಿ ಕತ್ತಲಿದ್ದಾಗ ಆ ಕತ್ತಲಿನಲ್ಲಿ ಮೃಗಗಳು ಆಮೇಲೆ ಜಂತುಗಳು ಏನಾದರೂ ಬರ್ಬೋದು. ಆದರೆ ದೇವರು ಏನು ಮಾಡಿದ್ದಾರಪ್ಪ ಅಂತ ನೋಡುವಾಗ ಇಸ್ರಾಯೇಲರ ಮೇಲೆ ಮೇಲುಗಡೆ ಅಗ್ನಿಸ್ತಂಭ. ರಾತ್ರಿ ಹೊತ್ತು ಅವ್ರು ಎಲ್ಲಿದ್ದಾರೆ ಎಲ್ಲ ಕಡೆ ಬೆಳಕು ಬೀಳ್ತಾ ಇದೆ, ಬೆಳಕು ರಾತ್ರಿ ಹೊತ್ತು. ಅಷ್ಟು ಒಂದು ದೇವರು ಯೋಚನೆ ಮಾಡಿ ಅವರನ್ನು ಕಾಪಾಡಿಕೊಂಡು ಹೋದಾಗ ದೇವರಿಗೆ ಒಳಪಟ್ಟು ವಿಧೇಯರಾಗಿ ದೇವರು ಏನು ಹೇಳ್ತಾರೋ ಅದಕ್ಕೆ ತಲೆ ಬಾಗಿಸಿ ಹೋಗ್ಬೇಕವರು. ಆದರೆ ಅಲ್ಲೆಲ್ಲಿ ದೇವರನ್ನು ರೇಗಿಸಿದ್ದಾರೆ, ಮೋಶೆನನ್ನು ರೇಗಿಸಿದ್ದಾರೆ. ಮೋಶೆ ಮೇಲೆ ದೇವರ ಮೇಲೆ ಗುಣಗೊಡ್ತಾ ಇರ್ತಾರೆ, ಪೇಚಾಡ್ತಾ ಇರ್ತಾರೆ. ಆವಾಗವಾಗ ಇಂಥ ಒಂದು ವಿಚಿತ್ರವಾದ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ನಮ್ಮನ್ನು ಕೊಂದಾಕೋದಕ್ಕೆ ಕರ್ಕೊಂಡು ಬಂದ್ರಾ, ನಮ್ಮನ್ನು ಸಾಯಿಸೋದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ರಾ. ಇದು ಒಂದು ರೀತಿಯಲ್ಲಿ ಪೇಚಾಡುತ್ತಾ, ಇನ್ನೊಂದು ರೀತಿಯಲ್ಲಿ ಗುಣಗುಟ್ಟುತ್ತಾ ಮಾತನಾಡುವಂಥದ್ದು. ಎರಡನೇದಾಗಿ ಅಳುವಂಥದ್ದು. ಈ ಅಳು ಕೂಡ ಯಾತಕ್ಕಪ್ಪ ಅಂತ ನೋಡುವಾಗ ನೀರಿಲ್ಲ, ಊಟ ಇಲ್ಲ, ಆಹಾರ ಇಲ್ಲ ಅಂಥೇಳಿ. ಏನ್ರಿ, ಎಲ್ಲ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಾಗ ದೇವರಿಗೆ ಒಳಪಡಬೇಕಲ್ಲ. ಅಂಥ ಭಯಂಕರವಾದಂಥ ಜನರವರು ಇಸ್ರಾಯೇಲ್ರು. ಅವರ ಬಳಿಯಲ್ಲಿ ಭಕ್ತರಿದ್ದಾರೆ, ಒಳ್ಳೆ ಭಕ್ತರು. ಮೋಶೆ ಆಗಿರ್ಬೋದು, ಆರೋನ್ ಆಗಿರ್ಬೋದು, ಯೆಹೋಶುವ, ಕಾಲೇಬು, ಇವರು ಒಳ್ಳೆ ಭಕ್ತರು. ಏನ್ರಿ, ಇವರ ಹಿತಕ್ಕಾಗಿ ಅವರು ಕಣ್ಣೀರು ಸುರಿಸ್ತಾರೆ ದೇವರ ಬಳಿಯಲ್ಲಿ. ದೇವರ ಬಳಿಯಲ್ಲಿ ಇವರ ಹಿತಕ್ಕಾಗಿ, ಇವರ ಆರೋಗ್ಯಕ್ಕಾಗಿ, ಇವರ ಒಳ್ಳೆಯದಕ್ಕಾಗಿ ಇವರು ದೇವರ ಬಳಿಯಲ್ಲಿ ಕಣ್ಣೀರು ಸುರಿಸ್ತಾ ಇರ್ತಾರೆ. ಪ್ರಿಯರಾದ ದೇವರ ಮಕ್ಕಳಿಗೆ ಅವಾಗವಾಗ ಈ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ. ಆದರೆ ಇಸ್ರಾಯೇಲ್ ಜನಾಂಗದವರಿಗೆ ಕಣ್ಣೀರಿಲ್ಲ ರೀ, ದುಃಖ ಇಲ್ಲ ರೀ, ಪಶ್ಚಾತ್ತಾಪ ಇಲ್ಲ ರೀ, ಮನಸಾಂತರ ಇಲ್ಲ ಪ್ರಿಯರೇ. ಒಂದು ಸಾರಿ ಆಲೋಚನೆ ಮಾಡಿ. ಅಂಥವ್ರ ಮಧ್ಯದಲ್ಲಿ ಕೆಲವರು ಭಕ್ತರು ಕಣ್ಣೀರು ಸುರಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಯಾತಕ್ಕಾಗಿ ಕಣ್ಣೀರು, ಯಾತಕ್ಕಾಗಿ ಪ್ರಾರ್ಥನೆ ಅಂತ ನೋಡುವಾಗ ಅವರು ಮಾಡಿರುವಂಥ ಅಪರಾಧಗಳ ನಿಮಿತ್ತವಾಗಿ. ಇವಾಗ ಹೆಜ್ರನು ಪ್ರಾರ್ಥನೆ ಮಾಡ್ತಾನೆ. ಒಂದು ಸಾರಿ ಎಜ್ರ ಗ್ರಂಥಕ್ಕೆ ಬನ್ನಿ, 9ನೇ ಅಧ್ಯಾಯ. ಎಜ್ರ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ ಪ್ರಿಯರೇ. 1ನೇ ವಚನದಿಂದ. ಇದಾದ ನಂತರ ಪ್ರಧಾನ ಪುರುಷರು ನನ್ನ ಬಳಿಗೆ ಬಂದು ಇಸ್ರಾಯೇಲ್ಯರಲ್ಲಿ ಸಾಧಾರಣ ಜನರು, ಯಾಜಕರು, ಲೇವಿಯರು, ಕಾನಾನ್ಯರು, ಹಿತ್ತಿಯರು, ಪೆರಿಜ್ಜಿಯರು, ಯೋಬುಸಿಯರು, ಅಮ್ಮೋನಿಯರು, ಮೋವಾಬ್ಯರು, ಐಗುಪ್ತ್ಯರು, ಅಮ್ಮೋನಿಯರು ಎಂಬ ಅನ್ಯ ದೇಶಗಳವರ ಬಳಕೆಯನ್ನು ತೊರೆಯದೆ ಅವರ ಅಸಹ್ಯ ಕಾರ್ಯಗಳನ್ನು ಅನುಸರಿಸಿ ತಮಗೂ ತಮ್ಮ ಗಂಡು ಮಕ್ಕಳಿಗೂ ಅವರಿಂದ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡದರಿಂದ ದೇವಕುಲವು ಅನ್ಯ ದೇಶಗಳವರೆಗೂ ಒಳಗೊಡನೆ ವಿಶ್ರಮವಾಯಿತು. ಪ್ರಭುಗಳು, ಪ್ರಧಾನರು ಈ ದ್ರೋಹಕ್ಕೆ ಮುಂದಾಳುಗಳಾದರು ಎಂದು ತಿಳಿಸಿದರು. ಈ ವರ್ತಮಾನವನ್ನು ಕೇಳಿದೊಡನೆ ನಾನು ಬಟ್ಟೆ ಮೇಲಂಗಿಗಳನ್ನು ಹರಿದುಕೊಂಡು ತಲೆಯ ಮತ್ತು ಗಡ್ಡದ ಕೂದಲುಗಳನ್ನು ಕಿತ್ತುಕೊಂಡು ಸ್ತಬ್ಧನಾಗಿ ಕೂತುಕೊಂಡೆನು. ಇದು ಎಜ್ರನ ವಿಷಯದಲ್ಲಿ ಬರೆಯಲ್ಪಟ್ಟಂಥ ಮಾತು. ಇಸ್ರಾಯೇಲ್ಯರು ಹೇಗಾಗಿದ್ದಾರಂತೆ ಏನ್ರಿ, ಈ ಕಡೆ ದೇವರಂತಾರೆ, ಅನ್ಯ ದೇವರುಗಳಂತಾರೆ, ಅನ್ಯರ ಸಹವಾಸವಂತಾರೆ, ಆಮೇಲೆ ಅನ್ಯರ ಒಟ್ಟಿಗೆ ಒಂದು
ಹೆಣ್ಣುಗಳನ್ನು ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಇಂಥ ಸಹವಾಸ. ಆ ರೀತಿ ಇದ್ದಾಗ ಏನಾಗುತ್ತಪ್ಪ ಅಂತ ನೋಡುವಾಗ ಈ ವಿಗ್ರಹಾರಾಧನೆ ಒಂದು ರೀತಿಯಲ್ಲಿ ಕಲಬೆರಕೆ ಆಗುತ್ತೆ, ಅಲ್ಲಿ ಭಕ್ತಿಯೆಲ್ಲ ಕೆಟ್ಟೋಗುತ್ತೆ. ಇವರು ಮಾಡಿರುವಂಥ ಈ ಅನ್ಯಾಯದ ಕಾರ್ಯಕ್ರಮಗಳನ್ನು ಕೇಳಿದಾಗ ಎಜ್ರನು ಬಟ್ಟೆಗಳನ್ನು ಹರಿದುಕೊಳ್ತಾನೆ. ಯಾಕೆಂದರೆ ಎಜ್ರನು ಈ ಧರ್ಮಶಾಸ್ತ್ರವನ್ನು ಓದಿರ್ತಾನೆ ಪ್ರಿಯರೇ. ಧರ್ಮಶಾಸ್ತ್ರದಲ್ಲಿ ಕೊಡಲ್ಪಟ್ಟಂಥ ಆಜ್ಞೆಗಳನ್ನು, ಅಂದರೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ಈ ಎಜ್ರನು ತಿಳ್ಕೊಂಡಿರ್ತಾನೆ. ಒಂದು ರೀತಿಯಲ್ಲಿ ಶಾಸ್ತ್ರಿ ಈತ. ಪ್ರಿಯರಾದ ದೇವರ ಮಕ್ಕಳಿರ, ಈತ ಎಲ್ಲಿ ಗೊತ್ತಾ, ಈತ ಸೆರೆಯಲ್ಲಿ ಇದ್ದಾಗ, ಸೆರೆಯಲ್ಲಿ ಅಂದರೆ ಇಸ್ರಾಯೇಲರು ಯೆಹೂದ್ಯರಿದ್ದಾರಲ್ಲ, ಯೆಹೂದ್ಯರು ಯೆರೂಸಲೇಮ್ ಪಟ್ಟಣದಿಂದ ಸೆರೆಗೆ ತೊಗೊಂಡು ಹೋಗಿರ್ತಾರೆ. ಎಲ್ಲಿ? ನೆಬೂಕದ್ನೆಚ್ಚರನ್ನು ಕರ್ಕೊಂಡು ಹೋಗಿರ್ತಾರಲ್ಲ ಸೆರೆಯಲ್ಲಿ, ಬಾಬೆಲ್ ಸೆರೆಯಲ್ಲಿರ್ತಾರೆ. ಆ ಪ್ರಾಂತದಲ್ಲಿ ಈ ಎಜ್ರನು ಹುಟ್ಟಿರ್ತಾನೆ ಪ್ರಿಯರೇ. ಅಂದರೆ ಇಸ್ರಾಯೇಲರ ಮಧ್ಯದಲ್ಲಿ, ಯೆಹೂದ್ಯರ ಮಧ್ಯದಲ್ಲಿ ಏನು ನಡೆದಿರುತ್ತೋ ಆ ವಿಷಯವನ್ನು ಮುಖಾಮುಖಿಯಾಗಿ ನೋಡಿರಲ್ಲ. ಸೆರೆಯಲ್ಲಿ ಆ ಪ್ರಾಂತದಲ್ಲಿ ಹುಟ್ಟಿ ಬೆಳೆದಿರ್ತಾನೆ. ಎರಡನೇದಾಗಿ ಧರ್ಮಶಾಸ್ತ್ರ ಓದಿರ್ತಾನೆ ಪ್ರಿಯರೇ. ಓದಿದಾಗ ಈ ಧರ್ಮಶಾಸ್ತ್ರದಲ್ಲಿದ್ದಂಥ ಅನೇಕ ವಿಷಯಗಳಲ್ಲಿ ತಿಳ್ಕೊಂಡಿರುವಂಥ ಈತನು ಏನ್ರಿ ಈ ಇಸ್ರಾಯೇಲರ ವಿಷಯದಲ್ಲಿ ಗೊತ್ತಾಗುತ್ತೆ. ಗೊತ್ತಾದಾಗ ಕಣ್ಣೀರು ಸುರಿಸ್ತಾನೆ. ಗೊತ್ತಾದಾಗ ಅಳ್ತಾನೆ ಆತ. ಅಯ್ಯೋ, ನನ್ನ ಜನಾಂಗದವರು ಇಷ್ಟೊಂದು ಪಾಪ ಮಾಡಿದ್ದಾರಾ? ನನ್ನ ಪ್ರಜೆಗಳು ಇಷ್ಟೊಂದು ಅನ್ಯಾಯ ಮಾಡಿದ್ದಾರಾ? ಪಾಪ ಮಾಡಿದ್ದಾರಂತೇಳಿ ಕಣ್ಣೀರು ಸುರಿಸುವಂಥದ್ದು ನೋಡ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. 4ನೇ ವಚನದಿಂದ, ಇಸ್ರಾಯೇಲ್ ದೇವರ ವಿಧಿಗಳನ್ನು ಗೌರವಿಸುವವರೆಲ್ಲರೂ ಸೆರೆಯಿಂದ ಬಂದವರ ದ್ರೋಹದ ಸಲುವಾಗಿ ಕಳವಳಗೊಂಡು ನನ್ನನ್ನು ಕೂಡಿಕೊಂಡರು. ನಾನು ಸಂಧ್ಯಾ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಸ್ತಬ್ಧನಾಗಿ ಕೂತುಕೊಂಡಿದ್ದೆನು. ಆಮೇಲೆ ದೇಹದಂಡನೆ ಮಾಡುವುದನ್ನು ಬಿಟ್ಟು ಹರಿದ ಬಟ್ಟೆ ಮೇಲಂಗಿಗಳಿಂದ ಕೂಡಿದವನಾಗಿಯೇ ಮೊಣಕಾಲೂರಿ ನನ್ನ ದೇವರಾದ ಯೆಹೋವನ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಿದ್ದೇನೆಂದರೆ, ನನ್ನ ದೇವರೇ, ನಾನು ಮನಗುಂದಿದವನಾಗಿದ್ದೇನೆ, ನಿನ್ನ ಕಡೆಗೆ ಮುಖವನ್ನೆತ್ತುವುದಕ್ಕೆ ನಾಚಿಕೆಗೊಳ್ಳುತ್ತೇನೆ. ನನ್ನ ದೇವರೇ, ನಮ್ಮ ಪಾಪಗಳು ನಮ್ಮ ತಲೆ ಮೀರಿ ಬೆಳೆದವು, ನಮ್ಮ ಅಪರಾಧವು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಯಿತು. ನಾವು ನಮ್ಮ ಪಿತೃಗಳ ಕಾಲದಿಂದ ಇಂದಿನವರೆಗೂ ಮಹಾ ಅಪರಾಧಿಗಳೇ. ನಮ್ಮ ಪಾಪಗಳ ದೆಸೆಯಿಂದ ನಾವು, ನಮ್ಮ ಅರಸರು, ಯಾಜಕರು ಅನ್ಯ ದೇಶಗಳ ರಾಜರ ಕೈಗೆ ಒಪ್ಪಿಸಲ್ಪಟ್ಟು ಈ ಇರುವಂತೆ ಕತ್ತಿಗೂ ಸೆರೆಗೂ ಸುಲಿಗೆಗೂ ಅವಮಾನಕ್ಕೂ ಗುರಿಯಾದೆವು. ಅಂದ್ರೆ ನೋಡಿ, ಈತನು ಪ್ರಾರ್ಥನೆ ಮಾಡುವುದರಲ್ಲಿ, ಈ ಪ್ರಾರ್ಥನೆ ನೋಡುವಾಗ, ಅಪ್ಪ, ನಾನಾಗಿರ್ಬೋದು, ನಮ್ಮ ಪಿತೃರಾಗಿರೋದು ಭಯಂಕರವಾದಂಥ ಪಾಪಿಗಳಾಗಿದ್ದೇವೆ, ಅಪರಾಧಿಗಳಾಗಿದ್ದೇವೆ ಅಂತ ಹೇಳ್ತಾನೆ ಈತ. ಅಂದರೆ ಈತನ ಜೀವನದಲ್ಲಿ ನೋಡುವಾಗ, ಈ ಎಜ್ರನ ಜೀವನದಲ್ಲಿ ನೋಡುವಾಗ ಪಾಪ ಕಾಣಲ್ಲ ರೀ, ಅಪರಾಧವೂ ಕಾಣಲ್ಲ. ಆದರೆ ಆತನ ಪಿತರರಿದ್ದಾರಲ್ಲ, ಯಾರು ಇಸ್ರಾಯೇಲ್ಯರು, ಯೆಹೂದ್ಯರಿದ್ದಾರಲ್ಲ, ಅವರು ಮಾಡಿರುವಂಥ ಅಪರಾಧಗಳ ದೆಸೆಯಿಂದ ಈತನು ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ. ನಮ್ಗೆ ಯಾವಾಗಾದರೂ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥ ಅಭ್ಯಾಸ ಇದೆಯಾ? ಮೊಣಕಾಲಾಕಿ ಪ್ರಾರ್ಥನೆ ಮಾಡೋಣ ಅಂತ ಅಂದಾಗ ನಮ್ಮನ್ನು ಒಂದು ಕೆಲವು ಕಡೆ ಅಂದರೆ ಕೆಲವರು ಇರ್ತಾರೆ ಗರ್ವಿಷ್ಠರು, ಮಹಾ ಗರ್ವಿಷ್ಠರು, ನಮ್ಮನ್ನು ಹೀಗೆ ನೋಡ್ತಾರೆ. ಇವನೇನಪ್ಪ ವಿಚಿತ್ರವಾಗಿ ಮೊಣಕಾಲಾಕಿ ಪ್ರಾರ್ಥನೆ ಬೈಬಲಲ್ಲಿ ಭಕ್ತರು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಮೊಣಕಾಲಾಕಿ, ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡೋಣ, ಕಲಿಯೋಣ ಅಂತೇಳಿ ನಾವು ಹೇಳಿದ್ರೆ ಕೆಲವರು ಒಳಪಡ್ತಾರೆ, ಇನ್ನು ಕೆಲವರು ಗುರ್ರು ಅಂತ ನೋಡ್ತಾರೆ. ನಿಮ್ಮ ಗುರ್ರು ಯಾಕನ್ನೋದು ನಮಗೂ ಗೊತ್ತಿದೆ. ನಿಮ್ಮ ಸೊಕ್ಕು ಅದು ಏನು ಗೊತ್ತಾ? ನಿಮ್ಮ ಸೊಕ್ಕು. ಏನೋ ವಯಸ್ಸಾದವರು ಮುದುಕರಿದ್ದಾರೆ, ಅವರು ಮೊಣಕಲಾಗ್ತಾ ಇಲ್ಲ ಅಂತಂದರೆ ಅರ್ಥ ಇದೆ. ನೀವು ಗುರ್ರಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಕಾರಣ, ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದರೆ ಅಹಂಕಾರ ಇದ್ದಾಗ ಏನಾಗುತ್ತೆ ಗೊತ್ತಾ? ತಗ್ಗಿಸ್ಕೊಳ್ಳಲ್ಲ ಮನುಷ್ಯ. ನಾನ್ಯಾಕೆ, ನನಗೆಲ್ಲ ಗೊತ್ತು, ಏನು ಗೊತ್ತು, ಏನೇ ಗೊತ್ತು. ಗರ್ವದಲ್ಲಿದ್ದರೆ ತಳ್ಳಲ್ಪಡ್ತೀರ, ಪಾತಾಳಕ್ಕೆ. ಜಾಗ್ರತೆ. ಎಜ್ರನು ಭಕ್ತನು ಪ್ರಿಯರೇ. ದೇವರು ಈತನಿಗೋಸ್ಕರ ಏನರೇ ಒಂದು ಗ್ರಂಥವನ್ನೇ ಆತನ ಹೆಸರ ಮೇಲೆ ಬರೆಸಿದ್ದಾರೆ. ಒಳ್ಳೆಯ ಶಾಸ್ತ್ರಿ ಆತ,
ಧರ್ಮಶಾಸ್ತ್ರ ಉಪದೇಶಕನು. ಎಲ್ಲ ಕೆಲವರು ಬಂದಿದ್ದಾರೆ ಈ ಎಜ್ರನ ಬಳಿಯಲ್ಲಿ ಬಂದು ಮಾತಾಡುವಾಗ ಏನ್ರಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ತಂದೆ ತಂದೆ ಕಣ್ಣೀರು ಸುರಿಸಿ ದುಃಖಪಟ್ಟು, ನಮ್ಮ ಪಿತೃರು ನಮ್ಮ ಸಂಬಂಧಿಕರು ಈ ರೀತಿ ತಪ್ಪುಗಳು ಮಾಡಿದ್ದಾರೆ, ನಾವು ಪಾಪಗಳು ಮಾಡಿದ್ದೀವಿ, ನಮ್ಮ ಪಾಪಗಳು ನೋಡುವಾಗ ಆಕಾಶದವರೆಗೆ ಮುಟ್ಟಿದೆ ಅಂಥೇಳಿ ಕಣ್ಣೀರು ಸುರಿಸುವಂಥದ್ದು ನೋಡ್ತೀವಿ ಪ್ರಿಯರೇ. ಇಂಥ ಕಣ್ಣೀರಿನ ಪ್ರಾರ್ಥನೆ ಎಲ್ಲಾದರೂ ನಡೀತಾ ಇದೆಯಾ? ನಮ್ಮ ಮಧ್ಯದಲ್ಲಿ ನಡೀತಾ ಇದೆಯಾ? ಕಣ್ಣೀರು ಸುರಿಸ್ತಾ ಇದ್ದೀವ? ನಮಗೋಸ್ಕರ, ನಮ್ಮ ಕುಟುಂಬದಗೋಸ್ಕರ, ನಮ್ಮ ಜನಗಳಿಗೋಸ್ಕರ. ಹೊರಗಡೆ ಯಾರು ನೋಡಬೇಕಂತ ಮಾಡೋದು ಬೇಡ ರೀ, ಇನ್ನೊಬ್ಬರು ನೋಡಬೇಕಂತ ಮಾಡೋದು ಬೇಡ. ನಮ್ಮ ಪರ್ಸನಲ್ ಜೀವಿತದಲ್ಲಿ, ಪರ್ಸನಲ್ ಪ್ರಾರ್ಥನೆಗಳಲ್ಲಿ ನಮಗೆ ಕಣ್ಣೀರೇನಾದರೂ ಬರ್ತಾ ಇದೆಯಾ? ದುಃಖ ಏನಾದರೂ ಬರ್ತಾ ಇದೆಯಾ? ಕೆಲವರು ಹೃದಯಗಳು ಏನ್ರಿ ಕಲ್ಲಾಗಿ ಇರುತ್ತವೆ, ಕಲ್ಲಾದಂಥ ಹೃದಯಗಳು, ಬಂಡು ಹೃದಯಗಳು. ಪಾಪ ಮಾಡೋದು ಮತ್ತು ಪ್ರಾರ್ಥನೆಗೆ ಹೋಗೋದು, ಪಾಪಗಳನ್ನು ಮಾಡೋದು ಪ್ರಾರ್ಥನೆಗಳಿಗೆ ಹೋಗೋದು. ಎಷ್ಟು ಧೈರ್ಯದ ಮೇಲೆ ಹೋಗ್ತಾರಪ್ಪ ಅಂತ ನೋಡುವಾಗ ನಾನೇ ದೊಡ್ಡ ಭಕ್ತನು ಅನ್ನೋ ರೀತಿಯಲ್ಲಿ ಫೋಸ್ ಕೊಡ್ತಾ ಇರ್ತಾರೆ. ಮಾಮೂಲಿ ಫೋಸ್ ಇರಲ್ಲ ರೀ, ಅವ್ರದ್ದು ಗರ್ವದಿಂದ ಅಹಂಕಾರದಿಂದ ಮೆರಿತಾ ಇರ್ತಾರೆ. ಆದರೆ ದೇವರು ತಳ್ತಾರೆ. ಸರಿಪಡಿಸ್ಕೊಂಡಿಲ್ಲ ಅಂದರೆ, ಭಕ್ತಿಯನ್ನು ಜೀವಿತವನ್ನು ಸರಿಪಡಿಸ್ಕೊಂಡಿಲ್ಲ, ಪಶ್ಚಾತ್ತಾಪ ಪಟ್ಟಿಲ್ಲ, ಮನಸಾಂತರ ಹೊಂದಿಲ್ಲ ಅಂದರೆ ತುಳಿತಾರೆ ದೇವರು. ಅದು ಪಾತಾಳಕ್ಕೆ ತುಳಿತಾರೆ. ಅರ್ಥ ಆಗ್ತಾಯಿಲ್ಲ ಜನರಿಗೆ. ಅರ್ಥ ಮಾಡಿಕೊಂಡವನು ಅರ್ಥ ಮಾಡಿಕೊಂಡು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ಕೇಳಿಕೊಂಡಾಗ ಖಂಡಿತವಾಗಿ ದೇವರು ಕ್ಷಮಿಸ್ತಾರೆ, ಖಂಡಿತವಾಗಿ ದೇವರು ಕಾಪಾಡ್ತಾರೆ. ಅದೇ ರೀತಿಯಲ್ಲಿ ನೋಡುವಾಗ ಏನ್ರಿ 10ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ನೋಡಿ, ಎಜ್ರನು ದೇವಾಲಯದ ಮುಂದೆ ಅಡ್ಡ ಬಿದ್ದು ಅಳುತ್ತಾ ವಿಜ್ಞಾಪನೆಯನ್ನು ಪಾಪ ನಿವೇದನವನ್ನು ಮಾಡುತ್ತಿರುವಷ್ಟರಲ್ಲಿ ಇಸ್ರಾಯೇಲ್ಯರ ಗಂಡಸರು ಹೆಂಗಸರು ಮಕ್ಕಳು ಮಹಾ ಸಮೂಹವಾಗಿ ಅವನ ಬಳಿಗೆ ಬಂದು ಕೂಡಿದರು. ಇಲ್ಲಿ ಕೂಡ ನೋಡುವಾಗ 10ನೇ ಅಧ್ಯಾಯದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾನೆ ದೇವರ ಬಳಿಯಲ್ಲಿ ಪ್ರಾರ್ಥನೆ. ಈ ಪ್ರಾರ್ಥನೆ ಯಾತಕ್ಕಾಗಿಯಪ್ಪ ಅಂತ ನೋಡುವಾಗ ತನಗೋಸ್ಕರ ಅಲ್ಲ, ತನ್ನ ಪ್ರಜೆಗಳು ಪಾಪದಲ್ಲಿ, ಪಾಪದ ವ್ಯಾಮೋಹದಲ್ಲಿ ತನ್ನ ಪೂರ್ವಿಕರು ಇಲ್ಲಾಂದರೆ ಹಿರಿಯರು ಇದ್ದಾರಂತೇಳಿ ಅವ್ರನ್ನ ನೆನಪು ಮಾಡಿಕೊಂಡು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಸುರಿಸಿ ದೇವರ ಬಳಿಯಲ್ಲಿ ಮೊರೆ ಇಡುವಂಥದ್ದು ನೋಡ್ತೀವಿ, ಕಣ್ಣೀರು ಸುರಿಸುವಂಥದ್ದು ನೋಡ್ತೀವಿ ಪ್ರಿಯರೇ. ಅದೇ ಪ್ರಕಾರ ಎಸ್ತೇರಳು ಇದ್ದಾಳಲ್ಲ, ಎಸ್ತೇರಳು ಕೂಡ ಯೆಹೂದ್ಯರನ್ನು ಕಾಪಾಡೋದಕ್ಕೆ, ಯಾಕೆಂದರೆ ಆಮಾನನು ಇದ್ದಾನಲ್ಲ, ಈ ಆಮಾನನು ಏನು ಮಾಡಿರ್ತಾನಪ್ಪ ಅಂತ ನೋಡುವಾಗ ಮೊರ್ದೆಕೈ ನಮಸ್ಕಾರ ಮಾಡಿಲ್ಲ ಅಂತೇಳಿ ಮೊರ್ದೆಕೈಯನ್ನು ಮಾತ್ರವಲ್ಲ, ಟೋಟಲ್ ಮೊರ್ದೆಕೈ ಯಾವ ಗೋತ್ರದವನು ಯಾವ ಜನಾಂಗದವನು ಅಂತೇಳಿ ವಿಚಾರ ಮಾಡಿ, ಓಹೋ ಇವರು ಯೆಹೂದ್ಯರ, ಇವರು ಯೆರೂಸಲೇಮ್ ಪಟ್ಟಣದಿಂದ ಸೆರೆಯಾಗಿ ಬಂದವರ, ಯೆಹೂದ್ಯರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರನ್ನು ಸಂಹಾರ ಮಾಡಬೇಕು ಎಂಬುವಂಥ ಆಜ್ಞೆಯನ್ನು ಆಮಾನನು ಚಕ್ರವರ್ತಿ ಬಳಿಯಿಂದ ತರ್ತಾನೆ ಪ್ರಿಯರೇ. ಆಜ್ಞೆಯನ್ನು ಚಕ್ರವರ್ತಿ ಕೈ ಕೆಳಗಡೆ ಆಮಾನನಿರ್ತಾನೆ. ಈ ಎಸ್ತೇರಳ ಗ್ರಂಥ 1ನೇ ಅಧ್ಯಾಯದಿಂದ ಓದ್ಕೊಂಡು ಹೋದರೆ ಕೆಲವು ಅಧ್ಯಾಯಗಳಲ್ಲಿ ಗೊತ್ತಾಗುತ್ತೆ ರೀ, ಈ ಮೊರ್ದೆಕೈ ಬಗ್ಗೆ, ಆಮಾನನ ಬಗ್ಗೆ, ಅಹಶ್ವರೋಷ, ಎಸ್ತೇರಳು. ಇಲ್ಲಿ ನೋಡುವಾಗ ಮೊರ್ದೆಕೈ ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿರ್ತಾನೆ, ಆಮಾನನು ಅಧಿಕಾರ ಪಡ್ಕೊಂಡಿರ್ತಾನೆ. ಎರಡನೇದಾಗಿ ಆಮಾನನಿಗೆ ಎಂಥ ಆಜ್ಞೆ ಬಂದಿರುತ್ತಪ್ಪ ಅಂತ ನೋಡುವಾಗ ಟೋಟಲ್ ಎಲ್ಲ ಜನಾಂಗದವರು ಆಮಾನನಿಗೆ ನಮಸ್ಕಾರ ಮಾಡಬೇಕು ಎಂಬುವಂಥ ಆಜ್ಞೆ ಬಂದಿರುತ್ತೆ. ಎಲ್ಲರೂ ಆತನ ನೋಡಿದ ತಕ್ಷಣ ನಮಸ್ಕಾರ 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 ಅಂತ ಹೇಳ್ತಾರೆ. ಮೊರ್ದೆಕೈ ದೇವರ ಧ್ಯಾನದಲ್ಲಿ ಇರ್ತಾನೆ, ನಮಸ್ಕಾರ ಮಾಡಲ್ಲ, ಯಾರಿಗೂ ನಮಸ್ಕಾರ ಮಾಡೋಕ್ಕೆ ಹೋಗಲ್ಲ ಆತ. ಈತನು ಕೂಡ ನಮಸ್ಕಾರ ಮಾಡಿಲ್ಲ. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಆಹಾ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ, ಈ ಮನುಷ್ಯನು ಮಾತ್ರ ನನಗೆ ನಮಸ್ಕಾರ ಮಾಡ್ತಾ ಇಲ್ಲ ಅಂತೇಳಿ ಮೊರ್ದೆಕೈ ಮೇಲೆ ಕೋಪಗೊಂಡು, ಆಮೇಲೆ ಹೇಗಾದರೂ ಮಾಡಿ ಇವನನ್ನು, ಮೊರ್ದೆಕೈ ಕುಟುಂಬವನ್ನು, ಅವರ ವಂಶದವರನ್ನು, ಟೋಟಲ್ ಎಲ್ಲರನ್ನು ನಾಶ ಮಾಡಬೇಕು ಎಂಬೊಂದು ಕುತಂತ್ರ ಮಾಡ್ತಾನೆ. ಅದು ಮೊರ್ದೆಕೈ ಗೊತ್ತಾಗುತ್ತೆ. ಆಮೇಲೆ ಈ ಆಜ್ಞೆಯನ್ನು ಅರಸನ ಬಳಿಯಲ್ಲಿ ಹೋಗಿ ತೊಗೊಂಡು ಬಂದಾಗ ಟೋಟಲ್ ಎಲ್ಲ ಕಡೆ ಸೈನಿಕರನ್ನು ಕಳಿಸಬೇಕು ಎಂಬುವಂಥ ಉದ್ದೇಶದಿಂದ ಸಿದ್ಧರಾಗ್ತಾರೆ. ಆ ಸಮಯದಲ್ಲಿ ಮೊರ್ದೆಕೈ ಹೋಗಿ ಎಸ್ತೇರಳ ಬಳಿಯಲ್ಲಿ, ಎಸ್ತೇರ್ ರಾಣಿ ಆಕೆ,
ಈಕೆಯ ಬಳಿಯಲ್ಲಿ ಹೋಗಿ ವಿಚಾರ ಮಾಡಿದಾಗ, ಈ ಒಂದು ವಿಷಯವನ್ನು ತಿಳಿಸಿದಾಗ ಟೋಟಲ್ ಎಲ್ಲರೂ ದೇವರ ಬಳಿಯಲ್ಲಿ ಮೊರೆ ಇಡ್ತಾರೆ, ಕಣ್ಣೀರು ಸುರಿಸ್ತಾರೆ, ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಎಸ್ತೇರು ರಾಣಿ ಕೂಡ ಕಣ್ಣೀರು ಪ್ರಾರ್ಥನೆ. ಎರಡನೇದಾಗಿ ಅಹಶ್ವರೋಷನ ಚಕ್ರವರ್ತಿ ಬಳಿಯಲ್ಲಿ ಹೋಗಿ ಕಣ್ಣೀರು ಸುರಿಸ್ತಾಳೆ. ಅಯ್ಯ, ನನ್ನ ಮೇಲೆ ಪ್ರೀತಿ ಇದ್ದರೆ ನನ್ನ ಮಾತನ್ನು ಗಮನವಿಟ್ಟು ಕೇಳಿ ಅಂಥೇಳಿ ಕಣ್ಣೀರು ಸುರಿಸಿ, ಈ ಹಾಮಾನು ನೀನು ನನ್ನ ಪ್ರಜೆಗಳನ್ನು ಸಂಹಾರ ಮಾಡಬೇಕು ಎಂಬುವಂಥ ಆಜ್ಞೆನ ಹೊರಡಿಸಿದ್ದಾನೆ ಅಂತ ಕೇಳಿಕೊಂಡಾಗ, ಕಣ್ಣೀರು ಸುರಿಸಿದಾಗ ಏನ್ರಿ ಆವಾಗ ಏನಾಗುತ್ತೆ ಗೊತ್ತಾ, ಈ ಅಹಶ್ವರೋಷನು ಎಂಬುವಂಥ ಚಕ್ರವರ್ತಿ ಈ ಹಾಮಾನನನ್ನು ಸಾಯಿಸ್ತಾನೆ. ಅಂದರೆ ಎಸ್ತೇರಳ ಕಣ್ಣೀರು ಕೂಡ ಯಾತಕ್ಕಾಗಿಯಪ್ಪ ಅಂತ ನೋಡುವಾಗ ತನಗೋಸ್ಕರ ಅಲ್ಲ, ತನ್ನ ಪ್ರಜೆಗಳಿಗೋಸ್ಕರ. ತನ್ನ ಪ್ರಜೆಗಳು ರಕ್ಷಣೆ ಹೊಂದಬೇಕು. ಭಯಂಕರವಾದಂಥ ಕಷ್ಟದಲ್ಲಿ, ಬಾಧೆಯಲ್ಲಿದ್ದಾರೆ, ಮರಣದ ಅಪಾಯದಲ್ಲಿದ್ದಾರೆ. ಆದ್ದರಿಂದ ನನ್ನ ಪ್ರಜೆಗಳನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಳಬೇಕು ಎಂದು ಟೋಟಲ್ ಎಲ್ಲರೂ ಕೂಡ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಎಸ್ತೇರು ರಾಣಿ ಮಾಡುವಂಥ ದೊಡ್ಡ ತ್ಯಾಗ ಏನಪ್ಪ ಅಂದರೆ ಅಹಶ್ವರೋಷನ ಬಳಿಯಲ್ಲಿ ಹೋಗಿ ವಿಜ್ಞಾಪನೆ ಮಾಡುವಂಥದ್ದು, ಧೈರ್ಯದಿಂದ ಹೋಗುವಂಥದ್ದು, ಅದು ನಡೆಯುತ್ತೆ ಪ್ರಿಯರೇ. ಅನೇಕ ಭಕ್ತರನ್ನು ವಿಚಾರ ಮಾಡುವಾಗ ಕಣ್ಣೀರು ಸುರಿಸ್ತಾರೆ, ಬಾಧೆ ಪಡ್ತಾರೆ. ಯಾತಕ್ಕಾಗಿಯಪ್ಪ ಅಂತ ನೋಡುವಾಗ ಆತ್ಮರಕ್ಷಣೆಗಾಗಿ. ಭಕ್ತರು ಕಣ್ಣೀರು ಸುರಿಸುವಂಥದ್ದು ಕಾರಣ ಆತ್ಮರಕ್ಷಣೆಗಾಗಿ, ಕುಟುಂಬ ರಕ್ಷಣೆಗಾಗಿ, ಸಭೆ ರಕ್ಷಣೆಗಾಗಿ. ನಿನ್ನ ಆತ್ಮರಕ್ಷಣೆಗಾಗಿ ಯಾವಾಗಾದರೂ ನೀನು ಪ್ರಾರ್ಥನೆ ಮಾಡಿಕೊಂಡಿದೆಯಾ, ಕಣ್ಣೀರು ಸುರಿಸಿದೆಯಾ? ನಿನ್ನ ಆತ್ಮರಕ್ಷಣೆಗಾಗಿ, ನಿನ್ನ ಕುಟುಂಬದ ರಕ್ಷಣೆಗಾಗಿ, ನಿನ್ನ ಸಮಾಜದಲ್ಲಿದ್ದಂಥ ಜನರ ರಕ್ಷಣೆಗಾಗಿ ಯಾವತ್ತಾದರೂ ಕಣ್ಣೀರು ಸುರಿಸಿದ್ದೀಯಾ? ಯಾವತ್ತಾದರೂ ಬಾಧೆ ಪಟ್ಟಿದ್ದೀಯಾ? ದುಃಖ ಪಟ್ಟಿದೆಯಾ? ಏನು ಮಾಡಿದ್ದೀರಿ ಹೇಳಿ ಪ್ರಿಯರೇ? ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂಡು, ಒಬ್ಬರ ಮೇಲೆ ಒಬ್ಬರು ದ್ವೇಷ ಇಟ್ಕೊಂಡು, ಹಾಗೆ ದ್ವೇಷ ಇವುಗಳನ್ನು ತುಂಬಿಸಿಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ. ಮತ್ತಿನಲ್ಲಿ, ಮಬ್ಬಿನಲ್ಲಿ, ಮಾಯದಲ್ಲಿ, ಕತ್ತಲೆಯಲ್ಲಿ. ಮತ್ತು ಬೆಳಕಲ್ಲಿದ್ದೀವಿ ಅಂತ ಹೇಳ್ತೀವಿ, ಮತ್ತು ಎಲ್ಲಿದ್ದೀವಿ ಅಂತ ಹೇಳ್ತೀವಿ? ಬೆಳಕಿನಲ್ಲಿದ್ದೀವಿ ಅಂತ ಹೇಳ್ತೀವಿ. ಬೆಳಕಿನಲ್ಲಿದ್ದೀವಿ, ಪ್ರಾರ್ಥನೆಯಲ್ಲಿದ್ದೀವಿ, ಆರಾಧನೆಯಲ್ಲಿದ್ದೀವಿ ಅಂತ ಹೇಳ್ತೀವಿ. ಮಾಡೋದೆಲ್ಲ ಕೂಡ ಕತ್ತಲೆಯ ಕೆಲಸಗಳು. ಬೈಬಲನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಈ ವಿಷಯಗಳ ಅರ್ಥ ಆದಾಗ ನಿಮ್ಗೆ ಅರ್ಥ ಆಗುತ್ತೆ ರೀ ಏನು ಮಾಡ್ತಾ ಇದ್ದೀವಿ ಅಂತೇಳಿ. ಯೇಸು ಕ್ರಿಸ್ತರು ಕೂಡ ಕಣ್ಣೀರು ಸುರಿಸಿದ್ದಾರೆ. ಅವರು ಕೂಡ ಯಾತಕ್ಕಾಗಿ ಕಣ್ಣೀರು ಸುರಿಸಿದ್ದಾರೆ ಒಂದ್ಸಲ ನೋಡ್ತೀರಾ? ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನ. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ಅಂದರೆ ಕಣ್ಣೀರು ಸುರಿಸಿ ಅಳ್ತಾ ಇದ್ದಾನಂತೆ ಆತ. ಆ ಪಟ್ಟಣದ ವಿಷಯದಲ್ಲಿ, ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಇಸ್ರೇಲ್ ಜನಾಂಗದವರ ವಿಷಯದಲ್ಲಿ ಕಣ್ಣೀರು ಸುರಿಸ್ತಾರೆ. ಯಾತಕ್ಕಾಗಿ ಕಣ್ಣೀರು ಸುರಿಸಿದ್ದಾರೆ ಒಂದ್ಸಲ ನೋಡ್ತೀರಾ? ಯಾತಕ್ಕಾಗಿ? 42. ನೀನಾದರೂ ಸಮಾಧಾನಕ್ಕೆ ಬೇಕಾದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿ ಹಾಕಿ ಎಲ್ಲ ಕಡೆಗಳಲ್ಲಿ ನಿನ್ನನ್ನು ಬಂದು ಮಾಡಿ ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಕದಂತೆ ಮಾಡುವ ದಿವಸಗಳು ಸಮೀಪವಾಗಿದೆ. ಅಂದರೆ ರಕ್ಷಣೆ ಹೊಂದುವಂಥ ಈ ಭಾಗ್ಯವನ್ನು, ಈ ಅವಕಾಶವನ್ನು ನಿನಗೆ ಬಂದರೂ ಕೂಡ ನೀನು ತಿಳ್ಕೊಂಡಿಲ್ಲ. ಯಾರು? ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು, ಇಸ್ರಾಯೇಲ್ ಜನಾಂಗದವರು. ಆಲ್ರೆಡಿ ಪ್ರಾರಂಭದಿಂದ ಪಾಪಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಅವರು. ಇಷ್ಟು ಅನೇಕ ಮಂದಿ ಪ್ರವಾದಿಗಳನ್ನು ಕೊಂದಾಕಿದ್ದಾರೆ, ಅನೇಕ ಮಂದಿ ಪ್ರವಾದಿಗಳನ್ನು ಸಂಹಾರ ಮಾಡಿದ್ದಾರೆ. ಅವರು ಕೇಳಿಲ್ಲ, ದೇವರ ವಾಕ್ಯಗಳನ್ನು ಕೇಳಿ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಿಲ್ಲ. ಪ್ರಭು ಹೇಳ್ತಾ ಇದ್ದಾರೆ, ಪ್ರಭು ಹೇಳಂಥ ಮಾತು ಮತ್ತೇನು ಬರೆದ ಸುವಾರ್ತೆಯಲ್ಲೂ ಕೂಡ ಇದೆಯಲ್ವ, 23ನೇ ಅಧ್ಯಾಯ 33ನೇ ವಚನದಿಂದ ಓದ್ಕೊಂಡು ಬನ್ನಿ. ಎಷ್ಟೋ ಮಂದಿ ಪ್ರವಾದಿಗಳನ್ನು ಕೊಂದವಳು ನೀನು. ಪ್ರವಾದಿಗಳನ್ನು, ಬೋಧಕರನ್ನು, ನಾಯಕರನ್ನು, ಸೇವಕರನ್ನು ಕೊಂದಾಕಿದ್ಯಾ ನೀನು ಅಂತೇಳಿ ಪ್ರಭು ನೊಂದ್ಕೊಳ್ತಾರೆ. ಇದೇ ಸಮಯ, ಇದೇ ಸಂದರ್ಭ ಅದು. ಲೂಕನು ಒಂದು ಮಾತು ಬರೀತಾನೆ, ಮತ್ತಾಯನು ಮತ್ತೊಂದು ಮಾತು ಬರೀತಾನೆ.
ದೇವರು ಲೂಕನ ಮೂಲಕ ಬರೆಸ್ತಾರೆ, ಮತ್ತಾಯನ ಮೂಲಕ ಕೂಡ ಬರೆಸ್ತಾರೆ, ಮಾರ್ಕನ ಮೂಲಕ ಬರೆಸ್ತಾರೆ, ಯೋಹಾನನ ಮೂಲಕನೂ ಬರೆಸ್ತಾರೆ. ಇನ್ನು ಉಳಿದಿರುವಂಥ ಎಲ್ಲ ವಿಷಯಗಳು ಏನ್ರಿ ಪತ್ರಿಕೆಗಳಲ್ಲಿ ಭಕ್ತರ ಮೂಲಕ ಬರೆಸುವಂಥದ್ದು ನೋಡ್ತೀವಿ. ಇಸ್ರಾಯೇಲ್ಯರು ರಕ್ಷಣೆ ಹೊಂದಿಲ್ಲ. ಅದೇ ಹೇಳ್ತಾರೆ ಇಲ್ಲಿ, ಸಮಾಧಾನಕ್ಕೆ ಬೇಕಾದನ್ನು ಅಂದರೆ ಸಂರಕ್ಷಣೆಗೆ ಬೇಕಾದಂಥ ಜ್ಞಾನವನ್ನು ನಿನ್ನ ಬಳಿಗೆ ಬಂದಾಗ ತಿಳಿದುಕೊಂಡು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಿಲ್ಲ ನೀನು ಅಂಥೇಳಿ ಅವರ ವಿಷಯದಲ್ಲಿ ಕಣ್ಣೀರು ಸುರಿಸಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಅವ್ರಿಗೇನೋ ಮನೆ ಇಲ್ಲ ಅಂತೇಳಿ ಕಣ್ಣೀರು ಸುರಿಸಿಲ್ಲ, ಅವ್ರಿಗೇನೋ ಊಟ ಇಲ್ಲ ಅಂತೇಳಿ ಕಣ್ಣೀರು ಸುರಿಸಿಲ್ಲ. ಯಾತಕ್ಕಾಗಿ ಕಣ್ಣೀರು ಸುರಿಸಿದ್ದಾರಪ್ಪ ಅಂತ ನೋಡುವಾಗ ಏನ್ರಿ, ರಕ್ಷಣೆ ಭಾಗ್ಯವನ್ನು ಅವರ ಬಳಿಗೆ ಬಂದಾಗ ಆ ರಕ್ಷಣೆ ಭಾಗ್ಯವನ್ನು ಅವರು ಏನ್ರಿ ನಿರ್ಲಕ್ಷ್ಯ ಮಾಡಿದ್ದಾರೆ ಪ್ರಿಯರೇ, ಅಲಕ್ಷ್ಯ ಮಾಡಿದ್ದಾರೆ ಪ್ರಿಯರೇ, ಬಿಟ್ಟಿದ್ದಾರೆ, ತಿಳ್ಕೊಂಡಿಲ್ಲ. ಅದಕ್ಕೆ ಕಾರಣ ಅವರ ಗರ್ವವೇ ಕಾರಣ, ಅವರ ಅಹಂಕಾರವೇ ಕಾರಣ. ಮತ್ತು ಈಗಿನ ಕಾಲದಲ್ಲಿ ದೇವರ ವಾಕ್ಯವನ್ನು ಇದ್ದದ್ದು ಇದ್ದಾಗೆ ತಿಳ್ಕೊಂಡಿದ್ದಾರಾ? ಇದ್ದದ್ದು ಇದ್ದಾಗೆ ತಿಳಿದುಕೊಂಡವರು ಸ್ವಲ್ಪ ಮಂದಿ. ಆ ಸ್ವಲ್ಪ ಮಂದಿ ದೇವರ ವಾಕ್ಯದ ನಿಮಿತ್ತವಾಗಿ ಪ್ರಯಾಸ ಪಡ್ತಾ ಇರ್ತಾರೆ. ಅವರೆಲ್ಲಿದ್ದರೂ ಪ್ರಯಾಸ ಪಡ್ತಾರೆ ವಾಕ್ಯದ ನಿಮಿತ್ತವಾಗಿ. ದೇವರ ಸಭೆಯನ್ನು ಅಭಿವೃದ್ಧಿ ಮಾಡಬೇಕು, ದೇವರ ಸಭೆಯನ್ನು ಕಾಪಾಡಬೇಕು ಎಂದು ತಿಳಿದುಕೊಳ್ಳದವ್ರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಚಿಕ್ಕ ವಿಷಯದಲ್ಲಿ ಅಳ್ತಾ ಇರ್ತಾರೆ. ದೇವರ ಬಳಿಯಲ್ಲಿ ಬಂದು ಕಣ್ಣೀರು ಸುರಿಸ್ತಾರೆ. ದೇವರ ಮನಸ್ಸು ಅರ್ಥ ಮಾಡಿಕೊಳ್ಳದವರು, ರಕ್ಷಣೆ ಭಾಗ್ಯವನ್ನು ಕುರಿತು ಅರ್ಥ ಮಾಡಿಕೊಳ್ಳದವರು ಏನ್ರಿ ಲೌಕಿಕವಾದಂಥ ವಿಷಯಗಳನ್ನು, ಈ ಚಿಕ್ಕ ವಿಷಯಗಳನ್ನು ಕುರಿತು ಕಣ್ಣೀರು ಸುರಿಸ್ತಾ ಇರ್ತಾರೆ. ಇದ್ರ ಬಗ್ಗೆ ಅಲ್ಲ ಪ್ರಿಯರೇ, ಇದ್ರ ಬಗ್ಗೆ ಅಲ್ವೇ ಅಲ್ಲ. ನಾವು ರಕ್ಷಣೆ ಹೊಂದಿದ್ದೀವಾ? ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಾ? ರಕ್ಷಣೆ ಮಾರ್ಗದಲ್ಲಿ ನಾವು ಇದ್ದೀವಾ? ಸತ್ತ ಮೇಲೆ ನಾವು ಪರಲೋಕಕ್ಕೆ ಹೋಗ್ತೀವಾ? ಇದ್ರಿಗೋಸ್ಕರ ಬದುಕಿರುವಾಗ ನಾವು ಕಣ್ಣೀರು ಸುರಿಬೇಕು, ಪಶ್ಚಾತ್ತಾಪ ಪಡಬೇಕು. ಆ ಪ್ರಭು ಮೂಲಕ ನಮಗೆ ರಕ್ಷಣೆ ಭಾಗ್ಯ ಸಿಕ್ಕಿದೆಯಲ್ಲ, ಆ ಪ್ರಭು ಮೂಲಕ ನಮಗೆ ಮೋಕ್ಷ ಮಾರ್ಗ ಸಿಕ್ಕಿದೆಯಲ್ಲ. ಒಂದು ವೇಳೆ ಆ ಪ್ರಭು ಬಂದಿಲ್ಲ ಅಂದರೆ ನನ್ನ ಗತಿ ಏನಾಗ್ತಿತ್ತು? ಒಂದು ವೇಳೆ ನಾನು ದೇವರ ಬಗ್ಗೆ ತಿಳ್ಕೊಳ್ಳದೆ ನಾನು ಸತ್ತೋದ್ರೆ ಏನಾಗ್ತಿತ್ತು ನನ್ನ ಪರಿಸ್ಥಿತಿ? ಐಶ್ವರ್ಯವಂತನು ಸತ್ತೋಗಿ ಪಾತಾಳದಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾನಲ್ಲ, ಅಲ್ಲಿ ಕಣ್ಣೀರು ಆತ್ಮ ಕಣ್ಣೀರು. ಆತ್ಮನಾಗಿದ್ದಂಥ ಐಶ್ವರ್ಯವಂತನು, ಭೂಲೋಕದಲ್ಲಿ ಐಶ್ವರ್ಯವಂತನು ಸತ್ತ ಮೇಲೆ ಆತ್ಮ ಕಣ್ಣೀರು ಸುರಿಸ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ, ಬಾಧೆ ಪಡ್ತಾ ಇದ್ದಾನೆ. ಅಯ್ಯೋ ಈ ಸಂಕಟ ಯಾರು ತೊಲಗಿಸ್ತಾರೆ? ಯಾರು ನನ್ನನ್ನು ಕಾಪಾಡ್ತಾರೆ? ಅಲ್ಲಿ ಹೋಗಿ ಗೋಳಾಟ, ಅಲ್ಲಿ ಹೋಗಿ ಕಣ್ಣೀರು. ಅದನ್ನು ತಪ್ಪಿಸ್ಕೊಳ್ಬೇಕಂತೇಳಿ ಇಲ್ಲಿ ಭೂಲೋಕದಲ್ಲಿ ಏನ್ರಿ ಕಣ್ಣೀರು ಸುರಿಸ್ತಾ ಇದ್ದೀವ? ದೇವಾ ಅಲ್ಲಿ ಕಳಿಸ್ಬೇಡ ದೇವ ನಿಮ್ಮನ್ನು ತಿಳ್ಕೊಳ್ತೀವಿ, ದೇವ ಯಥಾರ್ಥವಾಗಿ ಬದುಕ್ತೀವಿ, ದೇವ ನಿಮ್ಮ ವಾಕ್ಯದ ಪ್ರಕಾರ ಬದುಕ್ತೀವಿ, ದೇವ ನಿಮಗೋಸ್ಕರ ಜೀವಿಸ್ತೀವಿ ತಂದೆ, ಭಕ್ತಿಯಿಂದ ಪರಿಶುದ್ಧತೆಯಿಂದ ಜೀವಿಸ್ತೀವಿ ತಂದೆ ಅಂತೇಳಿ ನಾವು ಮೊರೆ ಇಡ್ತಾ ಇದ್ದೀವ, ಪ್ರಾರ್ಥನೆ ಮಾಡ್ತಾ ಇದ್ದೀವ, ವಿಜ್ಞಾಪನೆ ಮಾಡ್ತಾ ಇದ್ದೀವ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ತಾ ಇದ್ದೀವ, ಮನಸ್ಸಾಂತರ ಹೊಂದುತ್ತಾ ಇದ್ದೀವ. ಏನು ಮಾಡ್ತಾ ಇದ್ದೀವಿ ನಾವೆಲ್ಲರೂ? ಎಲ್ಲಿದ್ದೀವಿ? ಯಾವ ಕೆಲಸದಲ್ಲಿದ್ದೀವಿ? ನಮ್ಮ ಮನಸ್ಸು ಏನಾಗಿದೆ? ನಮ್ಮ ಮನಸ್ಸು ಯಾತಕ್ಕಾಗಿ ಕಳವಳ ಪಡ್ತಾ ಇದೆ? ಯಾತಕ್ಕಾಗಿ ದುಃಖ ಪಡ್ತಾ ಇದೆ? ಯಾತಕ್ಕಾಗಿ ಅಳ್ತಾ ಇದೆ? ಯಾತಕ್ಕಾಗಿ ನಾವು ಅಳ್ತಾ ಇದ್ದೀವಿ? ನಿತ್ಯ ಜೀವದಗೋಸ್ಕರ ಇದೆಯಾ? ಪ್ರಯಾಸ ಇದೆಯಾ? ಏನ್ರಿ ಅಪೋಸ್ತಲರಿದ್ದಾರಲ್ಲ, ಸಭೆಗೋಸ್ಕರ ಕಣ್ಣೀರು ಸುರಿಸಿದ್ದಾರೆ, ಪ್ರಾರ್ಥನೆಗಳನ್ನು ಮಾಡಿದ್ದಾರೆ, ಗೋಳಾಡಿದ್ದಾರೆ. ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ, ಸಭೆಯನ್ನು ಅಂದರೆ ತಮ್ಮ ಆತ್ಮಗಳನ್ನು, ತಮ್ಮ ಕುಟುಂಬಗಳ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ, ಸಭೆಯಲ್ಲಿದ್ದಂಥ ಅನೇಕ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಅವರು ತವಕಪಟ್ಟಿದ್ದಾರೆ, ಪ್ರಯಾಸ ಪಟ್ಟಿದ್ದಾರೆ, ಕಣ್ಣೀರು ಸುರಿಸಿದ್ದಾರೆ, ದುಃಖಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು ನಾವು ಯಾತಕ್ಕಾಗಿ ಕಣ್ಣೀರು ಸುರಿಸ್ತಾ ಇದ್ದೀವಿ? ಯಾತಕ್ಕಾಗಿ ಗೋಳಾಡ್ತಾ ಇದ್ದೀವಿ? ಯಾತಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೀವಿ? ನಮ್ಮ ಕಣ್ಣೀರಿನ ಹಿಂದೆ ಇರುವಂಥ ತಾತ್ಪರ್ಯವೇನು? ಲೋಕದಗಾಗಿದೆಯಾ? ಆತ್ಮರಕ್ಷಣೆಗಾಗಿದೆಯಾ? ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಒಂದು ಸಾರಿ ಸತ್ತೋಗಿದ್ದಾರಂತೇಳಿ ಕೊರಗೋದು ಬೇಡ. ಹೋಗೋರು ಹೋಗ್ತಾರೆ, ನಾವು ಹೋಗಬೇಕು. ಅದು ಇಲ್ಲ ಇದು ಇಲ್ಲ ಅಂತೇಳಿ ಕೊರಗೋದು ಬೇಡ, ಹಾಳೋದು ಬೇಡ. ಸಮಸ್ಯೆಗಳಿದ್ದಿದ್ದೆ, ಪ್ರಾಣ ಇರೋ ತನಕ ಸಮಸ್ಯೆಗಳಿದ್ದಿದ್ದೆ. ಎಲ್ಲರ ಮನೆಯಲ್ಲಿ ಯಾವುದೊಂದು ಸಮಸ್ಯೆ ಇದ್ದಿದ್ದೆ. ಮತ್ತೇನು ಮಾಡಬೇಕು? ಏನೇ ಇರಲಿ,
ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಹೋಗೋಣ. ಒಂದು ವೇಳೆ ಕಣ್ಣೀರಿದ್ದರೆ ನನ್ನ ತಂದೆಯನ್ನು ನೋಡುವಂಥ ಭಾಗ್ಯವನ್ನು, ತಿಳ್ಕೊಳ್ಳುವಂಥ ಭಾಗ್ಯವನ್ನು, ರಕ್ಷಣೆ ಹೊಂದುವಂಥ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟದ್ದಕ್ಕಾಗಿ ಏನ್ರಿ ಸಂತೋಷ ಪಡಬೇಕು. ಆ ಸಂತೋಷದಲ್ಲಿ ದೇವರ ಬಳಿಯಲ್ಲಿ ಕಣ್ಣೀರು ಸುರಿಸಬೇಕು. ತಂದೆ, ನನಗೆ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದೀರಲ್ವ, ಅದೇ ಪ್ರಕಾರ ನನ್ನ ತಮ್ಮನೂ ರಕ್ಷಣೆ ಮಾರ್ಗದಲ್ಲಿ ಬರಬೇಕು, ನನ್ನ ಅಣ್ಣನೂ ರಕ್ಷಣೆ ಮಾರ್ಗದಲ್ಲಿ ಬರಬೇಕು, ನನ್ನ ಹೆಂಡತಿ ರಕ್ಷಣೆ ಮಾರ್ಗದಲ್ಲಿ ಬರಬೇಕು, ಮಕ್ಕಳು ರಕ್ಷಣೆ ಮಾರ್ಗದಲ್ಲಿ ಬರಬೇಕು, ನನ್ನ ಸಹೋದರ, ನನ್ನ ಆತ್ಮೀಯರು ಪ್ರತಿಯೊಬ್ಬರು ಕೂಡ ರಕ್ಷಣೆ ಮಾರ್ಗದಲ್ಲಿರಬೇಕು, ಭಕ್ತಿಯಲ್ಲಿ ನಡಿಬೇಕು ಅಂತೇಳಿ ದೇವರ ಬಳಿಯಲ್ಲಿ ಯಥಾರ್ಥವಾಗಿ ನಾವು ಕಣ್ಣೀರು ಸುರಿಸಿದಾಗ, ಭಕ್ತಿಯಿಂದ ಮಾತಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಅಂತಹ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ನಮ್ಮ ಪ್ರಾರ್ಥನೆಯಲ್ಲಿ ನ್ಯಾಯ ಇರಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ಯಥಾರ್ಥತೆ ಇರಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ಏನ್ರಿ ಭಕ್ತಿ ಇರಬೇಕು. ನೋಡಿ ಪ್ರಿಯರೇ, ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಓಕೆ, ನಮ್ಮ ಕಣ್ಣೀರು ಯಾತಕ್ಕಾಗಿ ಒಂದು ಸರಿ ವಿಚಾರ ಮಾಡಿ. ಸುಮ್ಮನೆ ಇದೆಯಾ? ನಟನೆ ಇದೆಯಾ? ವೇಷಧಾರಣೆ ಇದೆಯಾ? ಸರಿಪಡಿಸ್ಕೊಳ್ಳಿ. ದೇವ್ರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಿ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು. ತಂದೆ, ಭಕ್ತರೆಲ್ಲರೂ ನೋಡುವಾಗ ತಂದೆ, ಅವರವರ ಸಮಾಜದಲ್ಲಿದ್ದಂಥ ಕುಟುಂಬದವರನ್ನು ಕಾಪಾಡಿಕೊಳ್ಳೋದಕ್ಕೆ ಕಣ್ಣೀರು ಸುರಿಸಿದ್ದಾರೆ. ದುಃಖದಲ್ಲಿ ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ತಂದೆ. ಕೊನೆಯದಾಗಿ ನಿಮ್ಮ ಪ್ರಿಯ ಕುಮಾರನು ಕೂಡ ಇಸ್ರಾಯೇಲರನ್ನು ನೋಡಿ ಕಣ್ಣೀರು ಸುರಿಸಿರುವಂಥದ್ದು ನೋಡ್ತಾ ಇದ್ದೀವಿ ತಂದೆ. ರಕ್ಷಣೆ ಮಾರ್ಗದಲ್ಲಿ ಬರಬೇಕು, ರಕ್ಷಣೆ ಹೊಂದಬೇಕು ಎಂದು. ಅದೇ ರೀತಿಯಲ್ಲಿ ತಂದೆ, ಭಕ್ತರೆಲ್ಲರೂ ನೋಡುವಾಗ ಪ್ರತಿಯೊಬ್ಬರು ತಂದೆ ಪ್ರಾರ್ಥನೆ ಮಾಡಿದ್ದಾರೆ, ವಿಜ್ಞಾಪನೆ ಮಾಡಿದ್ದಾರೆ, ಕಣ್ಣೀರು ಸುರಿಸಿದ್ದಾರೆ. ಅದರ ಹಿಂದೆ, ಪ್ರತಿಯೊಂದರ ಒಂದು ಪ್ರಾರ್ಥನೆ ಹಿಂದೆ, ಕಣ್ಣೀರಿನ ಹಿಂದೆ ಒಳ್ಳೆಯ ಉದ್ದೇಶ ಇದೆ ತಂದೆ. ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು ಎಂಬುವಂಥ ಉದ್ದೇಶ. ಆದರೆ ಈಗಿನ ಕಾಲದಲ್ಲಿ ಪ್ರಾರ್ಥನೆಗಳು, ಕಣ್ಣೀರುಗಳು ನೋಡ್ತಾ ಇದ್ದೀವಿ ತಂದೆ. ಯಾತಕ್ಕಾಗಿ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಕನಿಕರಿಸಿ ತಂದೆ, ಕಾಪಾಡಿ ತಂದೆ. ಪ್ರತಿಯೊಬ್ಬರು ಯಥಾರ್ಥವಾಗಿ ಭಕ್ತಿಯಿಂದ ನಿಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ, ನಿಮ್ಮ ಬಳಿಯಲ್ಲಿ ವಿಚಾರ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ತಂದೆ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಪ್ರತಿಯೊಬ್ಬರೂ ಸತ್ಯದ ಜ್ಞಾನದಲ್ಲಿ ಬಂದು, ಸತ್ಯದ ಜ್ಞಾನವನ್ನು ತಿಳಿದುಕೊಂಡು ರಕ್ಷಣೆ ಮಾರ್ಗದಲ್ಲಿ ಸೇರಿ ಕೊನೆ ತನಕ ನಿಮ್ಮ ಸಹವಾಸದಲ್ಲಿದ್ದು ಈ ಜೀವಿತ ಕಾಲ ಮುಗಿಸ್ಕೊಂಡು ನಿಮ್ಮ ಬಳಿಗೆ ಬರುವಂತೆ ಸಹಾಯ ಮಾಡಿ. ಸಭೆಯಲ್ಲಿದ್ದಂಥ ಎಲ್ಲ ಕುಟುಂಬದವ್ರಿಗೋಸ್ಕರ ಪ್ರಾರ್ಥಿಸ್ತೇನೆ. ಒಂದು ವೇಳೆ ಅನಾರೋಗ್ಯದಲ್ಲಿದ್ದರೆ ತಂದೆ, ಅಂಥ ಮಕ್ಕಳನ್ನು ಮುಟ್ಟಿ ತಂದೆ. ಒಂದು ವೇಳೆ ಸಾಲದ ಸಮಸ್ಯೆಯಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ತಂದೆ, ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೆಯುವಂತೆ ಆಶೀರ್ವಾದ ಮಾಡಿ ತಂದೆ. ಪ್ರತಿದಿನಾಲೂ ತಂದೆಯಾದ ದೇವರೇ, ಗೂಗಲ್ ಮೀಟ್ ಮೂಲಕ ತಂದೆ, ನಿಮ್ಮ ಮಗಳು ರೇಖಾರವರು ತಂದೆ ಅನೇಕರನ್ನು ಸೇರಿಸಿ ಭಕ್ತಿ ಮಾರ್ಗದಲ್ಲಿ ನಡೆಸೋದಕ್ಕೆ ನಿಮ್ಮ ಮಗಳು ಪ್ರಯಾಸ ಪಡ್ತಾ ಇದ್ದಾಳೆ ತಂದೆ. ಆ ಮಗಳಿಗೆ ಅನಾರೋಗ್ಯ ಇದೆ ತಂದೆ. ಆ ಮಗಳನ್ನು ಮುಟ್ಟಿ ತಂದೆ, ಆ ಮಗಳಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಆ ಮಗಳಿಗೆ ಜ್ಞಾನವನ್ನು, ಭಕ್ತಿಯನ್ನು ಇನ್ನೂ ಹೆಚ್ಚಾಗಿ ದಯಪಾಲಿಸಿ. ಅದೇ ರೀತಿಯಲ್ಲಿ ಪ್ರತಿದಿನಾಲೂ ನಿಮ್ಮ ಸೇವೆಗೋಸ್ಕರ ಪ್ರಯಾಸ ಪಡುವಂಥ ಮಕ್ಕಳಿದ್ದಾರೆ. ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರೆಲ್ಲರಿಗೂ ಜೊತೆಯಾಗಿದ್ದು ನಡೆಸಿ, ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ. ಮುಂಬರುವಂಥ ದಿನಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅನೇಕ ಸ್ಥಳಗಳಲ್ಲಿ ಅನೇಕ ಕೂಟಗಳು ನಡಿಬೇಕು, ಅನೇಕ ಸ್ಥಳಗಳಲ್ಲಿ ಸತ್ಯವಾದ ಸುವಾರ್ತೆಯನ್ನು ತಲುಪಿಸಬೇಕು ತಂದೆ. ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಮಕ್ಕಳಾಗಿರುವಂಥ ನಾವು ತಂದೆ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇದ್ದು ನಿಮ್ಮ ಸೇವೆ ಮಾಡೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು.